ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಟೈಟಲ್ ತಮ್ಮನಲ್ಲೇ ಗೊತ್ತಾಗಿರುತ್ತೆ, ಅಕ್ಷಯ ತೃತೀಯದ ವ್ಲಾಗ್ ಇದು. ಇನ್ನು ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಬಂದು ಆಲ್ರೆಡಿ 10 ಗಂಟೆ ಆಗಿದೆ. ಮನೆಯೆಲ್ಲ ಕ್ಲೀನ್ ಮಾಡಿದ್ದಾಗಿದೆ. ನಾನು ಕೂಡ ಫ್ರೆಶ್ ಅಪ್ ಆಗಿದ್ದಾಗಿದೆ. ಇನ್ನು ದೇವ್ರ ದೀಪ ಹಚ್ಚಬೇಕು. ದೇವ್ರ ಮನೆಗೆ ಹೂವಿನ ಅಲಂಕಾರ ಮಾಡಬೇಕು. ದೇವ್ರ ಮನೆಗಲ್ಲ, ದೇವ್ರ ಫೋಟೋಗಳಿಗೆ ಹೂವಿನ ಅಲಂಕಾರ ಮಾಡಬೇಕು. ಇನ್ನು ಇಲ್ಲಿ ರಾಯರ ಫೋಟೋದಲ್ಲಿ ಎಲ್ಲ ತೆಗೆದು ಕ್ಲೀನ್ ಮಾಡಿದ್ದೀನಿ. ಇವಾಗ ಹೂವನ್ನ ಇಟ್ಟು ಪೂಜೆ ಮಾಡಬೇಕು. ದೇವ್ರ ಪಾತ್ರೆಗಳೇನು ವಾಶ್ ಮಾಡಿಲ್ಲ. ಯೂಶಲಿ ಗುರುವಾರ ವಾಶ್ ಮಾಡ್ಕೊತೀನಿ. ಸೊ ಹಾಗಾಗಿ ನಾಳೆ ವಾಶ್ ಮಾಡಿದ್ರೆ ಆಯಿತು ಅಂತ ಹೇಳ್ಬಿಟ್ಟು ಇವತ್ತು ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಕೆಲಸನೂ ಮುಗಿಸಿದ್ದೀನಿ. ಇನ್ನು ಬಾಗಿಲಿಗೆ ರಂಗೋಲಿನೂ ಬೆಳಗ್ಗೆ ಹಾಕ್ತೆ. ಬೆಳಗ್ಗೆ ಅಂದರೆ ತುಂಬ ಬೆಳಗ್ಗೆ ಏನಿದ್ದಿರಲಿಲ್ಲ. ಆದಷ್ಟು ಸ್ವಲ್ಪ ಲೇಟಾಗಿ ಹೇಳ್ತಿದ್ದೀನಿ. ಬ್ರೇಕ್ಫಾಸ್ಟ್ ಲೇಟಾಗಿ ತಿನ್ನೋದು. ಆಮೇಲೆ ಇನ್ನೊಂದೇನು ಗೊತ್ತಾ, ಲೇಟಾಗಿ ಹೇಳೋದು, ಮಧ್ಯಾಹ್ನ ಚೆನ್ನಾಗಿ ನಿದ್ರೆ ಮಾಡ್ಕೊಂಡು ಬಿಡೋದು ಒಂದಷ್ಟೊತ್ತು. ಇನ್ನು ಆಮೇಲೆ ನೈಟಲ್ಲಿ ನಿದ್ರೆ ಬರೋಲ್ಲ, ಇನ್ನು ಬೆಳಗ್ಗೆ ಲೇಟಾಗಿ ಹೇಳೋದು, ಹಿಂಗೆ ಆಗ್ತಿದೆ ರೋಟೀನು. ಬಟ್ ಮಧ್ಯಾಹ್ನದ ನಿದ್ರೆ ಬಿಟ್ಬಿಟ್ಟಿದ್ದೆ ಅಂಗಡಿಗೆ ಹೋಗೋ ಬ್ಯುಸಿನಲ್ಲಿ. ಬಟ್ ಅಂಗಡಿಯಿಂದ ಸ್ವಲ್ಪ ಬೇಗ ಬಂದುಬಿಡ್ತಾ ಇದ್ದೀನಿ ಇತ್ತೀಚೆಗೆ. ಹಾಗಾಗಿ ಅಲ್ಲೇ ಬಂದೋಳು ಮಲಗಿಬಿಡ್ತಾ ಇದ್ದೀನಿ. ಸಂಜೆ ಆಗಿರಲ್ವಲ್ಲ ಅಂತ ಹೇಳಿಬಿಟ್ಟು, ಸಂಜೆ ಆದರೆ ಮಲಗೋದಕ್ಕೂ ಹೋಗಲ್ಲ. ಅಂಗಡಿಯಿಂದ ಬಂದಾಗ ಮಕ್ಳು ಇರ್ತಾರಲ್ವ ಮನೇಲಿ ಅಂತ ಹೇಳ್ಬಿಟ್ಟು ಬೇಗ ಬಂದುಬಿಡ್ತೀನಿ. ಸೊ ಹಾಗಾಗಿ ಚೆನ್ನಾಗಿ ನಿದ್ರಾಗಿ ಲೇಟಾಗಿ ಹೇಳ್ತಾ ಇದ್ದೀನಿ. ಬಟ್ ರಂಗೋಲಿನ 8 ಗಂಟೆ ಒಳಗಂತೂ ಹಾಕಿ ಮುಗಿಸಿರ್ತೀನಿ, ಅದಂತೂ ಗ್ಯಾರಂಟಿ. ಇನ್ನು ನನ್ನ ಬ್ಲಾಗಲ್ಲಿ ತುಂಬ ಜನಕ್ಕೆ ಇಷ್ಟ ಆಗೋದು ರಂಗೋಲಿ ವಿಡಿಯೋ. ಅಂದರೆ ರಂಗೋಲಿ ಅದು ಮಿಸ್ ಮಾಡೋ ಹಂಗಿಲ್ಲ, ಹಾಕಿದ್ದೀನಿ ಅಂದಮೇಲೆ ವಿಡಿಯೋ ಇರಲೇಬೇಕು. ಇಲ್ಲಾಂದರೆ ಯಾಕೆ ರಂಗೋಲಿ ಮಿಸ್ ಆಯಿತು ಅಂತ ಹೇಳ್ತೀರಾ. ತುಂಬ ಜನಕ್ಕೆ ಅದು ಇಷ್ಟ ಆಗೋ ಸೆಗ್ಮೆಂಟ್ ಅದು. ಸೊ ಹಾಗಾಗಿ ಅದನ್ನು ವಿಡಿಯೋ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಹಾಕ್ತೀನಿ. ಸಿಂಪಲಾಗಿ ಹಾಕಿದ್ದೀನಿ ಇವತ್ತು, ತುಂಬ ಸಿಂಪಲಾಗಿ. ಬಟ್ ಕ್ಯೂಟಾಗಿ ಕಾಣಿಸ್ತಿದೆ. ಬೆಳಕು ಕಾಣಿಸ್ತಾ ಇಲ್ಲ, ತುಂಬ ಕ್ಯೂಟಾಗಿ ಕಾಣಿಸ್ತಿದೆ. ಅದನ್ನು ಕೂಡ ಹೋಗಿ ನೋಡ್ಕೊಂಡು ಬನ್ನಿ ನೀವು. ಏನೋ ಇವತ್ತು ರೆಸಿಪಿ ಅಂದರೆ ಬಿಸಿಬೇಳೆಭಾತ್ ಪೌಡರ್ನ ಮಾಡಿಕೊಂಡು ಬಿಸಿಬೇಳೆಭಾತ್ ಮಾಡೋಕ್ಕೆ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಸಾನಿಗೆ ಅದಕ್ಕೆ ಬೇಳೆ ಹಾಕಿ ಎರಡನ್ನೂ ನೆನೆದಕ್ಕೆ ಹಾಕೋದಕ್ಕೆ ಹೇಳಿದ್ದೀನಿ. ಸೊ ಹಾಗಾಗಿ ಅವಳು ಅದನ್ನು ನೆನೆಸೋದಕ್ಕೆ ಇಡ್ತಾ ಇದ್ದಾಳೆ. ಇನ್ನು ಆ ರೆಸಿಪಿನ ತೋರಿಸ್ತೀನಿ. ಪೌಡರ್ ಮನೆಯಲ್ಲೇ ಮಾಡ್ಕೊಳ್ಳೋದು ಹೇಗೆ. ಮನೆಯಲ್ಲಿ ಮಾಡಿರೋ ಪೌಡರ್ಲಿ ಬಿಸಿಬೇಳೆಭಾತು ನಾರ್ಮಲ್ ಆಗೇ ಮಾಡ್ತೀನಿ. ಅಂಗಡಿಯಿಂದ ತಂದರೂ ಹಾಗೆ ಮಾಡೋದು, ಮನೇಲಿ ಮಾಡ್ಕೊಂಡಿದ್ದು ಹಾಗೆ ಮಾಡೋದು. ಬಟ್ ಅದನ್ನು ಶೇರ್ ಮಾಡ್ಕೊತೀನಿ. ಇನ್ನು ಒಬ್ಬರು ಕಮೆಂಟ್ ಮಾಡ್ತಾಯಿದ್ರು ವಾಂಗಿಭಾತ್ ಪೌಡರ್ ಮಾಡೋದನ್ನ ತೋರಿಸಿ ಅಂತೇಳಿ. ರೀಸೆಂಟಾಗಿ ತೋರಿಸ್ತೀನಿ, ಒಂದಾದ್ಮೇಲೆ ಒಂದು ತೋರಿಸ್ತೀನಿ. ವಾಂಗಿಭಾತ್ ಪೌಡ್ರ್ ಏನು ಗೊತ್ತಾ, ತುಂಬ ಮಾಡಿಟ್ಕೊಬಿಟ್ಟಿದ್ದೀನಿ. ಅದನ್ನು ಖಾಲಿ ಮಾಡ್ದೇ ಮತ್ತೆ ಮಾಡೋಕ್ಕೆ ತೋರಿಸೋದು ಸ್ವಲ್ಪ ಕಷ್ಟ. ಸೊ ಹಾಗಾಗಿ ಇಲ್ಲ, ತೋರಿಸ್ತೀನಿ. ಈಗ ರೀಸೆಂಟಾಗೆ ತೋರಿಸ್ತೀನಿ. ಖಾಲಿ ಆಗದೇ ಇದ್ರೂ ಪರವಾಗಿಲ್ಲ, ಅದಂತೆ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಇನ್ನೂ ನೀವು ಹೊಸ್ದಾಗಿ ಮಾಡಿ ತೋರಿಸ್ತೀನಿ. ಆದಷ್ಟು ಬೇಗ ಶೇರ್ ಮಾಡ್ತೀನಿ. ಬಟ್ ಅಂದರೆ ತೋರಿಸಲ್ಲ ಅಂತಲ್ಲ, ತೋರಿಸ್ತೀನಿ. ಸ್ವಲ್ಪ ಟೈಮ್ ಕೊಡಿ ಅಷ್ಟೇ. ಇನ್ನು ಕಮೆಂಟ್ ಮಾಡ್ತಾಯಿದ್ರು, ಅದಕ್ಕೆ ಹೇಳಿದೆ. ಅಂದರೆ 2 ವೀಡಿಯೋದಲ್ಲೂ ಕಮೆಂಟ್ ಮಾಡಿದ್ರು ತೋರಿಸಿ ಅಂತ. ಸೊ ಇವಾಗ ಬಿಸಿಬೇಳೆಭಾತ್ ತೋರಿಸ್ತೀನಿ. ಮುಂದೆ ಒಂದಿನ ಈಗ ರೀಸೆಂಟಾಗೇ ಅದನ್ನು ಕೂಡ ಶೇರ್ ಮಾಡ್ತೀನಿ, ವಾಂಗಿಭಾತ್ ಪೌಡರ್ನು ಕೂಡ. ಇನ್ನು ಇವತ್ತು ಅಕ್ಷಯ ತೃತೀಯ, ಬಸವ ಜಯಂತಿ ಅಂತ ಹೇಳ್ತಾರೆ. ಯಾರು ಎಲ್ಲ ಏನನ್ನು ತೊಗೊಳ್ತಾ ಇದ್ದೀರಾ, ಗೋಲ್ಡು, ಸಿಲ್ವರ್, ಅವರ ಕೆಲವೊಬ್ಬರು ಇವತ್ತು ರಿಜಿಸ್ಟ್ರೇಷನ್ಗಳು ಇಟ್ಕೊಂಡಿರ್ತಾರೆ ಅನಿಸುತ್ತೆ. ಇಲ್ಲಿ ಗೌರ್ನಮೆಂಟ್ ಹಾಲಿಡೇ ಬರುತ್ತೆ ಅನಿಸುತ್ತೆ, ಗೊತ್ತಿಲ್ಲ. ಏನೇನು ಒಳ್ಳೆ ಕೆಲಸಗಳಿರುತ್ತೆ ಅದನ್ನೆಲ್ಲ ಇವತ್ತು ಮಾಡ್ತಾರೆ. ತುಂಬ ಮನೆಗಳಲ್ಲಿ ಗೃಹ ಪ್ರವೇಶ ಮಾಡ್ತಿರ್ತಾರೆ. ಈ ರೀತಿ ತುಂಬ ಒಳ್ಳೆ ಕೆಲಸಗಳನ್ನ ಇವತ್ತು ಮಾಡೋ ಅಂಥದ್ದು. ಯಾರೆಲ್ಲ ಏನೇನು ಬೈ ಮಾಡಿದ್ರಿ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ನಾನು ಏನನ್ನ ಬೈ ಮಾಡ್ತೀನಿ ಅನ್ನೋದು ಗೊತ್ತಿಲ್ಲ, ನಂಗೆ ಮಾಡೋಕ್ಕೆ ಆಸೆ ಇದೆ. ಬಟ್ ಆದರೆ ಸಂತು ಕೊಡ್ಸೋದಕ್ಕೆ ರೆಡಿ ಇಲ್ಲ. ಯಾಕೆಂದರೆ ಈಗ ರೀಸೆಂಟಾಗಿ ನಾನು ಸಿಲ್ವರ್ನ ಬೈ ಮಾಡಿದೆ. ಮಿನಿಮಮ್ ಸಂತು ಕೊಡ್ಸೋದಕ್ಕೆ ರೆಡಿ ಇಲ್ಲ. ಅದ್ರ ಜೊತೆ ಸಿಲ್ವರ್ದೇ ಸರಗಳನ್ನ ಬೈ ಮಾಡಿದ್ದೀನಿ. ಆ ಸರಗಳನ್ನ ತೋರಿಸ್ತೀನಿ. ಬಟ್ ಸಿಲ್ವರ್ದಿಂದ ಏನೇನು ಬೈ ಮಾಡಿದ್ದೀನಿ ಅಂತ ಗೆಸ್ ಮಾಡಿ ನಾನು ಇವಾಗಲೇ ತೋರಿಸಲ್ಲ. ಅದನ್ನು ಇನ್ನೊಂದು 3-4 ಮಂತ್ಸ್ ಆದಮೇಲೆ ತೋರಿಸ್ತೀನಿ. ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ತೋರಿಸ್ತೀನಿ. ನಿಮಗೆ ಹೇಳಿದೆ ಮುಂಚೆ ಒಂದ್ಸರಿ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೆಕ್ಸ್ಟ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಏನಾದರೂ ಮಾಡಿಸ್ತೀನಿ ಅಂತ. ಸೊ ಮಾಡಿಸಿದ್ದೀನಿ, ಅದನ್ನು ಅವಾಗ ಶೇರ್ ಮಾಡ್ಕೊತೀನಿ. ಬಟ್ ಆ ಸರಗಳೇನು ತೊಗೊಂಡೆ ಅದನ್ನು ತೋರಿಸ್ತೀನಿ. ಇವತ್ತು ಏನಾದರೂ ಕೊಡಿಸ್ತಾರ ನೋಡೋಣ, ಸಂತನ ಕೇಳೋಣ. ಬಟ್ ಫೋನ್ ಇಟ್ಕೊಂಡು ಕೂತ್ಬಿಟ್ಟಿದ್ದಾರೆ ಅವರು. ಸಂತು ಅಕ್ಷಯ ತೃತೀಯಾಗಿ ಏನಾದರೂ ಸ್ಪೆಷಲ್ ಗಿಫ್ಟ್ ಇದೆಯಾ? ನೋ ಗಿಫ್ಟ್ ಅಲ್ಲ, ಏನಾದರೂ ಒಳ್ಳೇದು ಕಣ್ರಿ. ತಗೊಂಡ್ರೆ ವರ್ಷ ಪೂರ್ತಿ ತಗೋತೀವಂತೆ. ಗೋಲ್ಡ್ ತಗೊಳ್ಳಿ, ಸಿಲ್ವರ್ ತಗೊಳ್ಳಿ, ವರ್ಷ ಪೂರ್ತಿ ತಗೋತೀವಂತೆ. ನೋಡಿ, ಏನಾದರೂ ಸಣ್ಣದು ಕೊಡ್ಸು, ಜಾಸ್ತಿ ದೊಡ್ಡದು ಬೇಡ. ಸಣ್ಣದು ಕೊಡ್ಸ್ರಿ, ದೊಡ್ಡದೇನು ಬೇಡ. ಮಾತೇ ಬರ್ತಾ ಇಲ್ಲ ಅವ್ರಿಗೇನೆ. ಜಾಸ್ತಿ ತೊಗೊಂಡಿದ್ದೀನಿ ಅನ್ಸ್ಬಿಟ್ಟೈತೆ, ಅದಕ್ಕೇನೆ ಏನು ಮಾತಾಡ್ತಾಯಿಲ್ಲ. ಬೈತಾ ಇದ್ರು, ಸುಮ್ಮನೆ ಕೇಳಿದ್ದೆ. ನಿನ್ನೆನೋ ಮೊನ್ನೆ ಕೇಳಿದೆ ಬರ್ತೈತೆ ಏನು ತಗೊಡ್ತೀರಾ ಅಂತ. ಈಗ ನೋಡಿದ್ರೆ ಅಷ್ಟು ತೆಗೆದಿಟ್ಕೊಂಡು ಲಾಟು ಮತ್ತೆ ಕೇಳ್ತಿದೆಯಲ್ಲ ಅಂತಿದ್ರೆ ಒಂದು ಮೂಗು ತಿನ್ನಾದರೂ ತೊಗೊಳ್ಬೋದಿತ್ತು. ನೋಡೋಣ ಸಂಜೆ ಒಳಗೆ ಆದರೆ ಒಪ್ಪಿಸ್ತೀನಿ. ಇಲ್ಲ ಅಂದರೆ ಪರವಾಗಿಲ್ಲ, ನನಗೇನು ಇವತ್ತೇ ತೊಗೊಳ್ಬೇಕು ಅಂತ ಏನಿಲ್ಲ. ನೋಡೋಣ ಯಾವತ್ತಾಗುತ್ತೆ, ಅದು ತೊಗೊಂಡ್ರೆ ಆಯಿತು.
ಲೇಟಾಗಿ ಎದ್ದಿದ್ದೆ ಬೇರೆ, ಸೊ ಬೇಗ ಆಗಬೇಕಿತ್ತು ನನಗೂ. ಅದಕ್ಕೋಸ್ಕರ ಆದಷ್ಟು ಸಿಂಪಲ್ಲಾಗಿ ರಂಗೋಲಿ ಹಾಕೋಣ ಅಂತ ಹೇಳಿಬಿಟ್ಟು ಪುಟ್ಟದಾಗಿ ಚಿಕ್ಕದಾಗಿ ಸಿಂಪಲ್ಲಾಗಿರೋ ರಂಗೋಲಿ ಹಾಕ್ತಿದ್ದೆ. ಬಟ್ ಕ್ಯೂಟಾಗಿ ಅಂತೂ ಇದೆ ಇದು ರಂಗೋಲಿ. ಏನು ಚೆನ್ನಾಗಿ ಕಾಣಿಸಲ್ಲ, ಚಿಕ್ಕ ರಂಗೋಲಿ, ಸಿಂಪಲ್ ರಂಗೋಲಿ ಅನ್ನೋದೇನಿಲ್ಲ, ತುಂಬ ಚೆನ್ನಾಗಿದೆ ರಂಗೋಲಿ. ಇನ್ನು ಇದು ಬಾರ್ಡರ್ನ ಈ ರೀತಿಯಾಗಿ ಸಿಂಪಲ್ಲಾಗಿ ಹಾಕಿದೆ. ಇನ್ನು ರಂಗೋಲಿ 3ರಿಂದ 2 ಚುಕ್ಕಿದ್ದೇನೆ. ಯೂಶ್ವಲಿ ಹಾಕೋ ಅಂಥದ್ದು ಅದೇನೆ, ಬಟ್ ಅದನ್ನೇ ಸ್ವಲ್ಪ ದೊಡ್ಡದು ಮಾಡ್ತಿದ್ದೆ. ಬಟ್ ಇದು ಇವತ್ತೇನು ಮಾಡಲ್ಲ, ಅದನ್ನು ಸ್ಟಾರ್ ರಂಗೋಲಿ ರೀತಿ ಹಾಕೋದು. ಯೂಶ್ವಲಿ ಡಾಟ್ನ ಇಟ್ಟು ಅದನ್ನು ಜಾಯಿನ್ ಮಾಡ್ತೀನಿ. ಬಟ್ ಆದರೆ ಇದು ಈ ಸ್ಟಾರು ಜಾಯಿನ್ ಮಾಡೋದಿಲ್ಲ, ಅದನ್ನು ಕ್ರಾಸ್ ಮಾಡಿ ಬರೋ ಅಂಥದ್ದು ಚೆನ್ನಾಗಿ ಕಾಣಿಸುತ್ತಿದ್ವು ಒಂಥರ. ಆಮೇಲೆ ದಪ್ಪೆಳೆ ಇದ್ದರೆ ಈ ರಂಗೋಲಿನಲ್ಲಿ ನೋಡೋದಕ್ಕೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ದಪ್ಪೆಳೆ ಹೇಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಅಂದರೆ, ಇದನ್ನು ಮುಂಚೆನೂ ಹಾಕಿದ್ದೀನಿ ನಾನು ರಂಗೋಲಿನ. ನನಗೇನೋ ಗೊತ್ತಿಲ್ಲ, ಹಳೆ ರಂಗೋಲಿ ಮೇಲೆ ಇಷ್ಟ ಜಾಸ್ತಿ ಆಗಿಬಿಟ್ಟಿದೆ, ಆಸೆ ಜಾಸ್ತಿ ಆಗಿಬಿಟ್ಟಿದೆ ಹಳೆ ರಂಗೋಲಿಗಳ ಮೇಲೆ. ಅದನ್ನೇ ಹಾಕ್ತಾಯಿದ್ದೀನಿ. ಕಳೆದ ಸೋಮವಾರ ಹಾಕಿದ್ದು, ಮುಂಚೆ ಯಾವಾಗಲೂ ಒಮ್ಮೆ ಹಾಕಿದ ರಂಗೋಲಿ. ಒಂದೇ ಸರಿ ಹಾಕಿರೋದಿದ್ದೆಲ್ಲ, ಪದೇ ಪದೇ ಏನು ಹಾಕಿಲ್ಲ. ನಾನು ಹೇಳಿದಾಗೆ ಅದೇ ನಮ್ಮಮ್ಮ ಅಜ್ಜಿ ಕಾಲದಲ್ಲಿ ಒಂದೇ ಥರದ ರಂಗೋಲಿ ಹಾಕ್ತಿದ್ರು ಅನ್ನಲ್ಲ, ಆ ರೀತಿದೆಲ್ಲ. ತುಂಬ ವರ್ಷಗಳೇ ಆಗಿಬಿಟ್ಟಿದೆ ಇದನ್ನು ಹಾಕಿ ನಾನು. ಬಟ್ ಮುಂಚೆ ಹಾಕಿದ್ದೆ, ಇಷ್ಟ ಆಯ್ತೇನೋ ಒಂಥರ, ಬೇಗ ಆಗುತ್ತೆ, ಆಮೇಲೆ ಸಿಂಪಲ್ ಆಗಿದೆ, ಚೆನ್ನಾಗಿದೆ. ಇನ್ನು ಕಲರ್ ಫಿಲ್ ಮಾಡ್ಬೋದಿತ್ತು, ಬಟ್ ಟೈಮ್ ಇಲ್ಲ ಅಂತ ಹೇಳಿಬಿಟ್ಟು ಈ ರೀತಿ ರಂಗೋಲಿನೇ ಹಾಕಿದ್ದೆ. ಸ್ವಲ್ಪ ಬಾರ್ಡರ್ಗೂ ರಂಗೋಲಿಗೂ ಮ್ಯಾಚ್ ಇರಲಿ ಅಂತ ಹೇಳಿಬಿಟ್ಟು, ಅಂದರೆ ಬಾರ್ಡರಲ್ಲಿ ಸ್ವಲ್ಪ ಡಿಸೈನು ರಂಗೋಲಿಲಿ ಬರೋ ಥರನೇ ಮಾಡಿದ್ದೆ. ಈ ರಂಗೋಲಿ ಹಾಕ್ತೀನಿ ಅಂತ ಫಿಕ್ಸ್ ಆದಾಗಲೇ ಬಾರ್ಡರ್ ಈ ರೀತಿ ಹಾಕೋಣ ಅಂತೇಳಿ ಫಿಕ್ಸ್ ಆಗಿ ಈ ರೀತಿ ರಂಗೋಲಿ ಹಾಕಿದ್ದೆ. ಪುಟ್ಟದಾಗಿದ್ರೂ ಕ್ಯೂಟಾಗಿ ಕಾಣಿಸ್ತಿದೆಯಾ, ಹೇಗೆ ಕಾಣಿಸ್ತಿದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಫೈನಲಿ ಈ ರೀತಿ ರಂಗೋಲಿ ಬಂದಿತ್ತು. ಇನ್ನು ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೆ. ಇನ್ನು ಇವತ್ತು ಚಿನ್ನ ಬೆಳ್ಳಿ ತೊಗೊಂಡ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ಚಿನ್ನ ಬೆಳ್ಳಿ ತೊಗೊಂಡ್ರೆ ನಂಗೆ ಖುಷಿ ಆಗ್ತಿತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಇವತ್ತು ಪೂಜೆನಲ್ಲಿ ತುಳಸಿ ಹಾರ ಸಿಕ್ಕಿದ್ದು ನೋಡಿ ಅದಕ್ಕಿಂತ ಜಾಸ್ತಿನೇ ಖುಷಿ ಆಯಿತು. ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ಫ್ರೆಶ್ ಆಗಿತ್ತು ತುಳಸಿ. ಆಲ್ಮೋಸ್ಟು ಫ್ರೆಶ್ ಆಗಿರೋ ತುಳಸಿ ಸಿಗೋದು ತುಂಬ ರೇರು, ಯಾವಾಗಲೂ ಅಷ್ಟು ಚೆನ್ನಾಗಿರೋ ತುಳಸಿ ಸಿಗೋದಿಲ್ಲ, ಅಪರೂಪಕ್ಕೆ ಈ ರೀತಿ ಸಿಗೋದು. ಕಳ್ಸರಿ ಮಂತ್ರಾಲಯಕ್ಕೆ ಹೊರಡಬೇಕಾದ್ರೆ ಅದೇ ರೀತಿ ಹೂವು ಚೆನ್ನಾಗಿರೋ ತುಳಸಿ ಸಿಕ್ಕಿತ್ತು ಹನುಮಾನ್ ಜನ್ಮದಿನದ ದಿನ. ಹಾಗೆ ಇವತ್ತು ತುಳಸಿ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನನಗೆ ಇನ್ನೊಂದೇನು ಗೊತ್ತಾ, ಅದು ಬೇಕು ಇದು ಬೇಕು ಬೇರೆದನ್ನು ತೆಕ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ನನಗೆ ಪೂಜೆ ವಿಚಾರದಲ್ಲಿ ಮನಸ್ಸು ಸಮಾಧಾನವಾಗಿರಬೇಕು. ನನಗೆ ಏನು ಬೇಕು ಅಂತೀನಿ ಪೂಜೆಗೆ, ಅದನ್ನೆಲ್ಲ ತಂದುಕೊಟ್ಬಿಟ್ರೆ ಅವತ್ತಿನ ದಿನ ಎಲ್ಲ ಖುಷಿಯಿಂದ ನೆಮ್ಮದಿಯಿಂದ ಏನೇ ಬಂದ್ರೂ ನಾನು ಬೇಜಾರು ಮಾಡ್ಕೊಳ್ದೇನೆ ಆರಾಮಾಗಿದ್ಬಿಡ್ತೀನಿ. ಬಟ್ ಫಸ್ಟಿಗೆ ಬೆಳಗ್ಗೆ ಪೂಜೆನಲ್ಲೇ ನನಗೆ ಏನಾದರೂ ಬೇಜಾರಾಗೋಯ್ತು ಅಂದರೆ ಇನ್ನು ಇಡೀ ದಿನ ಮೂಡ್ ಆಫ್ ಆಗಿಬಿಟ್ಟಿರುತ್ತೆ ನನಗೆ, ಆ ರೀತಿ ಅನಿಸ್ತಾ ಇರುತ್ತೆ. ಬಟ್ ಇವತ್ತಂತೂ ಫುಲ್ಲು ಸಮಾಧಾನವಾಗಿತ್ತು ಮಾತ್ರ. ಇನ್ನು ಮಲ್ಲಿಗೆ ಹೂವು ಕೂಡ ಎಷ್ಟು ಫ್ರೆಶ್ ಆಗಿತ್ತು ಅಂದರೆ, ಅದನ್ನು ಕೂಡ ಮಲ್ಲಿಗೆ ಹೂವನ್ನ ಇಟ್ಬಿಟ್ಟು ನಾವು ಪೂಜೆ ಮಾಡಿಬಿಟ್ಟು ಎಲ್ಲಾದರೂ ಹೊರಗೋಗಿದ್ದು ಮತ್ತು ಮನೆ ಒಳಗೆ ಕಾಲಿಡ್ತೀವಲ್ಲ, ಆವಾಗ ದೇವಸ್ಥಾನದೊಳಗೆ ಕಾಲಿಟ್ಟು ಇರೋ ಥರ ಫೀಲ್ ಆಗ್ತಾ ಇರುತ್ತೆ. ಅಷ್ಟು ಘಮ ಇರುತ್ತೆ ಮಲ್ಲಿಗೆ ಹೂವಿಂದು. ಇಲ್ಲಿ ತಂದುಕೊಡೋರು ಅಷ್ಟು ಚೆನ್ನಾಗಿರುತ್ತೆ, ತಂದುಕೊಡ್ತಾರೆ ಯಾವಾಗಲೂ. ಮಲ್ಲಿಗೆ ಹೂವು ಅದೇ ರೀತಿ ಇರುತ್ತೆ, ಬಟ್ ತುಳಸಿ ಫ್ರೆಶ್ ಆಗಿರೋದು ಸಿಗಲ್ಲ ಯಾವಾಗಲೂ ಕೂಡ. ಇನ್ನು ಪೂಜೆ ಮಾಡಿ ಮುಗಿಸೋಣ ಅಂತ ಪೂಜೆ ಮಾಡಿದೆ. ಇನ್ನು ದೇವ್ರ ಮನೆಯಲ್ಲಿ ಈ ರೀತಿಯಾಗಿ ಪೂಜೆ ಮಾಡಿದ್ದೆ. ನೈವೇದ್ಯಕ್ಕೆ ದ್ರಾಕ್ಷಿ ಮಾತ್ರ ಇಟ್ಟಿದ್ದೆ. ಇವತ್ತು ನೈವೇದ್ಯಕ್ಕೆ ಯಾವುದೇ ಹಣ್ಣನ್ನು ಕೂಡ ತಂದಿಡೋದಕ್ಕಾಗಲಿಲ್ಲ. ಇದಿಷ್ಟನ್ನ ಇಟ್ಟು ಪೂಜೆ ಮಾಡಿ ಮುಗಿಸ್ದೆ. ಹೇಗೆ ಕಾಣಿಸ್ತಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಇಲ್ಲಿ ಬಿಸಿಬೇಳೆಭಾತ್ ಪೌಡರ್ ಮಾಡೋದಕ್ಕೆ ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು ಈ ಗ್ಲಾಸ್ನ ಅಳತೆ ತೊಗೊಂಡಿದ್ದೀನಿ. ಈ ಗ್ಲಾಸಲ್ಲಿ ನಾನು 3/4 ಗ್ಲಾಸಷ್ಟು ಧನಿಯಾನ ತೊಗೊಂಡಿದ್ದೀನಿ. ಇದೇ ಗ್ಲಾಸಲ್ಲಿ 1 ಗ್ಲಾಸಷ್ಟು ಕಡಲೆಬೇಳೆ, 1 ಗ್ಲಾಸಷ್ಟು ಉದ್ದಿನಬೇಳೆ, 2 ಸ್ಪೂನಷ್ಟು ಮೆಂತ್ಯ, ಹಾಗೆಯೇ ಚಕ್ಕೆ 6ರಿಂದ 8 ಪೀಸ್ ಇದೆ, ಲವಂಗ 12 ಪೀಸ್ ಇದೆ, ಇನ್ನು ಜೀರಿಗೆ ಅದರಲ್ಲಿ ಅರ್ಧ ಕಪ್ನಷ್ಟಿದೆ, ಮೆಣಸು 1 ಸ್ಪೂನಷ್ಟು, 2 ಏಲಕ್ಕಿ, ಆಮೇಲೆ ಜಾಯಿಕಾಯಿ ಸ್ವಲ್ಪ, ಜೊತೆಗೆ ಗಸಗಸೆ, ಮತ್ತೆ ಗೊತ್ತೈತೆ ಗಸಗಸೆ, ಜೊತೆಗೆ ಹಿಂಗು, ಬ್ಯಾಡಗಿ ಮೆಣಸಿನ್ಕಾಯಿ, 4 ಗುಂಟೂರು ಮೆಣಸಿನ್ಕಾಯಿ, ಇದಿಷ್ಟನ್ನು ತೊಗೊಂಡು ಇಟ್ಕೊಂಡಿದ್ದೀನಿ. ಇದನ್ನು ಫ್ರೈ ಮಾಡ್ಕೊಂಡು ಇವಾಗ ಪೌಡ್ರ್ ಮಾಡಬೇಕು. ಇವಾಗ ಎಲ್ಲದನ್ನು ಡ್ರೈ ಫ್ರೈ ಮಾಡ್ಕೊಳ್ಬೇಕಂತ ಹೇಳಿ ಒಂದು ಬಾಣಲೆನ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನೇನು ತೆಗೆದಿಟ್ಕೊಂಡಿದ್ದೆ ಕಡಲೆಬೇಳೆ, ಉದ್ದಿನಬೇಳೆ, ಅದನ್ನು ಹಾಕ್ಕೊಂಡು ಫಸ್ಟಿಗೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಆದಷ್ಟು ಲೋ ಫ್ಲೇಮಲ್ಲಿ ಫ್ರೈ ಮಾಡಿದ್ರೆ ಬೇಗ ಕಲರ್ ಚೇಂಜ್ ಆಗೋಲ್ಲ, ಕ್ರಿಸ್ಪಿಯಾಗಿ ಚೆನ್ನಾಗಿ ಕಾಳು ಫ್ರೈ ಆಗಿರುತ್ತೆ. ಸೊ ಹಾಗಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡೆ. ಅದಾದಮೇಲೆ ಚಕ್ಕೆ, ಲವಂಗ ಮತ್ತು ಮೆಂತ್ಯ, ಅದ್ರ ಜೊತೆಗೆ ಜೀರಿಗೆ, ಮೆಣಸು ಏನು ಇಟ್ಕೊಂಡಿದ್ದೆ ಅದನ್ನು ಕೂಡ ಈ ಟೈಮಲ್ಲೇ ಹಾಕ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊತೀನಿ. ಗಸಗಸೆ ಎಲ್ಲ ಈ ಟೈಮಲ್ಲಿ ಹಾಕೋದಕ್ಕೆ ಹೋಗೋದಿಲ್ಲ. ಇದು ಸ್ವಲ್ಪ ಫ್ರೈ ಆದಮೇಲೆ ಗಸಗಸೆ ಮತ್ತು ಜಾಯಿಕಾಯಿ, ಏಲಕ್ಕಿ, ಜೊತೆಗೆ ಇದು ಧನಿಯಾಕಾಳು ಏನಿಟ್ಟಿದೆ ಅದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಹೊತ್ತು ಹಾಗೆಯೇ ಫ್ರೈ ಮಾಡ್ಕೊತೀನಿ. ಧನಿಯಾ ಈಗ ಒಣಗಿಸಿರೋದ್ರಿಂದ ಧನಿಯಾ ಎಲ್ಲದನ್ನು ತುಂಬ ಉರಿಯೋ ಅವಶ್ಯಕತೆ ಇಲ್ಲ, ಕ್ರಿಸ್ಪಿಯಾಗೇ ಇದ್ವು. ಹಾಗಾಗಿ ನಾನು ಸ್ವಲ್ಪ ಲಾಸ್ಟಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಸ್ವಲ್ಪ ಮೆತ್ತಗಿದೆ ಧನಿಯಾಕಾಳು ಅಂದರೆ ನೀವು ಜೀರಿಗೆ ಎಲ್ಲ ಯಾವಾಗ ಹಾಕ್ಕೊತೀರೋ ಆವಾಗಲೇ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೋದು.
ಇನ್ನು ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿ ತೆಗೆದು ಸೈಡಲ್ಲಿ ಇಟ್ಕೊತಾ ಇದ್ದೀನಿ. ನೆಕ್ಸ್ಟಿಗೆ ಇದನ್ನು ತೆಗೆದು ಸೈಡಲ್ಲಿಟ್ಟು ಗುಂಟೂರು ಮೆಣಸಿನ್ಕಾಯಿ ಒಂದು 6, ಇನ್ನು ಬ್ಯಾಡಗಿ ಮೆಣಸಿನ್ಕಾಯಿ 100 ಗ್ರಾಮು 150 ಗ್ರಾಮ್ ಅಷ್ಟೇ ಇದೆ. ಇದು ಇಷ್ಟನ್ನು ಹಾಕ್ಕೊಂಡು, ಅಂದರೆ ಅದನ್ನು ಬಿಸಿ ಮಾಡಿಕೊಂಡೆ ಅಷ್ಟೇ, ಅದನ್ನು ಫ್ರೈ ಮಾಡಿಲ್ಲ, ಜಸ್ಟು ಆಫ್ ಮಾಡಿರೋ ಬಾಣಲಿನಲ್ಲಿ ಹಾಕಿ ಹಾಗೆ ಸ್ವಲ್ಪ ಹೊತ್ತು ಬಿಟ್ಟು ಅದನ್ನು ಹಾಕ್ಕೊಂಡು ಪೌಡರ್ ಮಾಡ್ಕೊತೀನಿ. ಇನ್ನು ಎಲ್ಲ ಬಿಸಿ ಕಮ್ಮಿ ಆದಮೇಲೆ ಪೌಡರ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಬಿಸಿನಲ್ಲೇ ಪೌಡರ್ ಮಾಡೋಕ್ಕೋದ್ರೆ ಮುದ್ದೆ ಥರ ಆಗಿಬಿಡುತ್ತೆ. ಪೌಡರ್ ಚೆನ್ನಾಗಿ ಪುಡಿ ಆಗೋದಿಲ್ಲ ಅದು ನೀಟಾಗಿ. ಹಾಗಾಗಿ ಸ್ವಲ್ಪ ಆರಿದ ಮೇಲೆ ಇವಾಗ ಎಲ್ಲದನ್ನು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊತೀನಿ. ತುಂಬ ನುಣ್ಣಗಬೇಕು, ತುಂಬ ತರಿಯಾಗಿ ಮಾಡ್ಕೊಬಾರ್ದು, ಮೀಡಿಯಮಾಗಿ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ಕಲರು ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಪೌಡರ್ದು. ಬಿಸಿಬೇಳೆಭಾತ್ ಪೌಡರು ಅಂತ ಸ್ಮೆಲ್ ಹೊಡಿತಾಯಿತ್ತು. ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ನಿಮಗೆ ಹೊರಗಡೆ ಸಿಗೋದು ಯಾವಾಗ ಮಾಡಿ ಅದು ಪ್ಯಾಕ್ ಮಾಡಿರ್ತಾರೋ ಏನೋ ಗೊತ್ತಿಲ್ಲ. ಅದಕ್ಕಿಂತ ನೀವು ಮನೆಯಲ್ಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ತುಂಬ ದಿನದವರೆಗೂ ಮನೆಯಲ್ಲಿ ಇಟ್ಕೊಂಡು ಯೂಸ್ ಮಾಡ್ಬೋದು. ಹೊರಗಡೆದು ಎಕ್ಸ್ಪೈರಿ ಡೇಟ್ ಥರ ನಮ್ಮದೇನು ಎಕ್ಸ್ಪೈರಿ ಡೇಟ್ ಇಲ್ಲ, ಹಾಳಾಗೋವರೆಗೂ ಕಣ್ಣಿಂದ ಕಾಣಿಸ್ತಾ ಇರುತ್ತೆ, ನೋಡಿ ಯೂಸ್ ಮಾಡ್ಬೋದು. ಭಯ ಇರೋದಿಲ್ಲ, ಯಾವುದೇ ಪ್ರಿಸರ್ವೇಟಿವ್ ಹಾಕಿಲ್ಲ ನಾವು ಅನ್ನೋದು ಧೈರ್ಯ ಇರುತ್ತೆ. ಸೊ ಟ್ರೈ ಮಾಡಿ. ಇನ್ನು ಇದನ್ನು ಬಿಸಿ ಆರಬೇಕು, ಸೊ ಹಾಗಾಗಿ ಅದನ್ನು ಮತ್ತೆ ಒಂದು ಪಾತ್ರೆನಲ್ಲಿ ಹಾಕಿ ಹರಡಿ ಬಿಡ್ತೀನಿ. ಯಾವುದೇ ಖಾರದ ಪುಡಿ ಆಗಲಿ ಮಾಮೂಲಿ ಈ ಥರದ ಪೌಡ್ರ್ ಆಗಲಿ ಈ ಥರ ಆರೋದಕ್ಕೆ ಬಿಟ್ರೇ ಜಾಸ್ತಿ ದಿನ ಅದು ಉಳಿಯೋದಕ್ಕೆ ಸಾಧ್ಯ. ಇನ್ನು ನೆಕ್ಸ್ಟಿಗೆ ನಾನು ಇಲ್ಲಿ ಬೇಳೆ ಮತ್ತು ಅಕ್ಕಿನ ನೆನೆಯೋದಕ್ಕೆ ಹಾಕಿದೆ. 1 ಕಪ್ ಬೇಳೆಗೆ 1.5 ಕಪ್ನಷ್ಟು ಅಕ್ಕಿನ ಹಾಕಿ ತೊಳೆದು ನೆನೆಯೋದಕ್ಕೆ ಇಟ್ಟಿದೆ. ಇನ್ನು ಅದಕ್ಕೆ ಕಟ್ ಮಾಡಿ ಇಟ್ಟಿರೋ ಒಂದು ಮೀಡಿಯಮ್ ಸೈಜ್ ಹಸಿ ಈರುಳ್ಳಿನ ಹಾಕಿ ಇದನ್ನು ಕುದಿಯೋದಕ್ಕೆ ಇಡ್ತೀನಿ. ಅಂದರೆ ಓಪನ್ ಇಕ್ಕಿ ವಿಷಲ್ ಏನು ಹಾಕ್ಸೋದಿಲ್ಲ, ಓಪನ್ ಇಟ್ಟು ಹಾಗೆ ಕುದಿಯೋದಕ್ಕೆ ಇಡ್ತೀನಿ. ನೆಕ್ಸ್ಟಿಗೆ ಒಂದು ಬಾಣಲಿನ ಇಟ್ಕೊಂಡು ಅದಕ್ಕೆ ನಾನು 2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಅದು ಬಿಸಿ ಆಗ್ತಿದ್ದಾಗೇ ಸಾಸಿವೆ, ಅದು ಸ್ವಲ್ಪ ಚಿಟಪಟ ಅಂತಿದ್ದಾಗೇ ಜೀರಿಗೆ, ಜೊತೆಗೆ ಒಣಮೆಣ್ಸಿನ್ಕಾಯಿ 2 ಮತ್ತು ಕಟ್ ಮಾಡಿ ಇಟ್ಟಿರೋ ಅಂತ ಒಂದು ಚಿಕ್ಕ ಈರುಳ್ಳಿನ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ನೆಕ್ಸ್ಟಿಗೆ ನೆನೆಸಿರೋ ಬಟಾಣಿ ಹಾಕ್ತಾಯಿದ್ದೀನಿ. ಇಲ್ಲಿ ಫ್ರೋಸನ್ ಬಟಾಣಿ ಬೇಕಿದ್ದರೂ ಹಾಕ್ಬೋದು, ಇಲ್ಲ ಫ್ರೆಶ್ ಬಟಾಣಿ ಬೇಕಿದ್ದರೂ ಹಾಕ್ಕೊಳ್ಬೋದು. ಅದನ್ನು ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡಾದಮೇಲೆ ಕಟ್ ಮಾಡಿಟ್ಟಿರೋ ಅಂಥ ಬೀನ್ಸು, ಕ್ಯಾಪ್ಸಿಕಮ್ ಇದ್ದರೂ ಕೂಡ ಚೆನ್ನಾಗಿರುತ್ತೆ. ಬಟ್ ಕ್ಯಾಪ್ಸಿಕಮ್ ಇರಲಿಲ್ಲ. ಇನ್ನು ಜೊತೆಗೆ ಕಡಲೆಬೀಜ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಬಟಾಣಿ ಹಾಕೋಕ್ಕೆ ಮುಂಚೆ ಕಡಲೆಬೀಜ ಹಾಕಿ ಫ್ರೈ ಮಾಡಿಕೊಂಡು ಆಮೇಲೆ ತರಕಾರಿ ಹಾಕಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಫ್ರೈ ಮಾಡಿ, ಕಡಲೆಬೀಜ ಖಾಲಿಯಾಗಿತ್ತು, ಸೊ ನಾನು ಅದನ್ನು ಸ್ಕಿಪ್ ಮಾಡಿದ್ದೀನಿ. ಇನ್ನು ತರಕಾರಿ ಹಾಕಿ ಅದು ಸ್ವಲ್ಪ ಹೊತ್ತು ಫ್ರೈ ಆಗಿ ಅದರಲ್ಲಿರೋ ನೀರು ಹೋದ್ಮೇಲೆ ಟೊಮೆಟೊ ಹಾಕಿ, ಟೊಮೆಟೊ ಮತ್ತು ತರಕಾರಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ರುಚಿನ ನೋಡಿ ಹಾಕಿ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಂಡಿಟ್ಟು ನೀರೆಲ್ಲ ಹೋಗಿ ಟೊಮೆಟೊನೂ ಕೂಡ ಸ್ಮ್ಯಾಶ್ ಆಗಿದೆ ಅನಿಸಿದಾಗ ನಾನು ಏನು ಮಾಡಿಟ್ಕೊಂಡಿದ್ದೆ ಪೌಡರು ಅದನ್ನು ನಾನಿಲ್ಲಿ 3 ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. ನಿಮ್ಮ ಖಾರಕ್ಕೆ ಏನು ಬೇಕಾಗುತ್ತೆ ಅದನ್ನು ನೋಡಿ ನೀವು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೋದು. ಈ ರೀತಿ ಫ್ರೈ ಮಾಡಿದಾಗ ಅದರಲ್ಲಿರೋ ಘಾಟ್ ವಾಸನೆ ಎಲ್ಲ ಪೂರ್ತಿಯಾಗಿ ಹೋಗಿ ಟೇಸ್ಟು ಕೂಡ ಚೆನ್ನಾಗಿ ಬರುತ್ತೆ ಬಿಸಿಬೇಳೆಭಾತು. ಇನ್ನು ನೆಕ್ಸ್ಟಿಗೆ ಕುದಿಯೋದಕ್ಕೆ ಇಟ್ಟಿದ್ದೆ ನಾನು ಅಕ್ಕಿ ಮತ್ತು ಬೇಳೆನ ಅಂತ ಹೇಳಿದೆ ಅಲ್ವಾ, ಅದ್ರ ಜೊತೆ ಹಾಕಿ ಇದನ್ನು ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ನಾನು ಒಂದೇ ವಿಷಲ್ ಹಾಕ್ಸ್ಕೊತೀನಿ. ಬೇಗ ಲಿಡ್ ಓಪನ್ ಮಾಡುವಾಗ ನಾನು 2-3 ವಿಷಲ್ನ ಹಾಕ್ಸ್ಕೊತೀನಿ. ಇವಾಗ ಲಿಡ್ ಕ್ಲೋಸ್ ಮಾಡಿ ಇದನ್ನು ವಿಷಲ್ ಹಾಕ್ಸ್ಕೊತೀನಿ. ತುಂಬ ಈಸಿ ವೇ, ಇದೇನೇ ಬೆಸ್ಟ್ ವೇ. ನಾನು ಯಾವಾಗಲೂ ಹೀಗೇ ಬಿಸಿಬೇಳೆಭಾತ್ ಮಾಡೋದು. ಟೇಸ್ಟಲ್ಲಿ ಮಾತ್ರ ಯಾವುದೇ ಕಾಂಪ್ರಮೈಸ್ ಇರೋಲ್ಲ, ಸಖತ್ತಾಗಿ ಬರುತ್ತೆ. ಇನ್ನು ಓಪನ್ ಮಾಡಿದ್ದಾದಮೇಲೆ ಇದಕ್ಕೆ ಬೆಲ್ಲ ಮತ್ತು ಹುಣಸೆ ರಸನ ಈ ಟೈಮಲ್ಲಿ ಹಾಕ್ತೀನಿ. ಬೆಲ್ಲ ಹುಣಸೆ ರಸ ನಾವು ವಿಜಲ್ ಹಾಕ್ಸೋಕ್ಕೂ ಮುಂಚೆ ಹಾಕ್ಸಿದ್ರೆ ಬೇಳೆನಲ್ಲಿ ಬೆಲ್ಲ ಸಿಹಿ ಮತ್ತು ಹುಣಸೆ ಹುಳಿ ಬಿದ್ದರೆ ಬೇಳೆ ಬೇಯೋದಿಲ್ಲ. ಹಾಗಾಗಿ ಈ ಥರ ಲಾಸ್ಟಲ್ಲಿ ಹಾಕಿ ಒಂದು 2 ಕುದಿ ಕುದಿಸ್ಕೊಂಡ್ರೆ ಸಾಕು, ಒಳ್ಳೆ ಟೇಸ್ಟಿಯಾಗಿರೋ ಬಿಸಿಬೇಳೆಭಾತ್ ರೆಡಿ ಆಗುತ್ತೆ. ಕಲರ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿತ್ತು. ನನಗಂತೂ ಇಷ್ಟೊಂದು ಕಲರ್ ಬಂದಿದೆಯಲ್ಲ ಅನಿಸ್ತಿತ್ತು, ಅಷ್ಟು ಚೆನ್ನಾಗಿ ಬಂದಿತ್ತು. ಬ್ಯಾಡಗಿ ಮೆಣಸಿನ್ಕಾಯಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಕಲರು ಸಖತ್ತಾಗಿ ಬಂದಿತ್ತು. ಟ್ರೈ ಮಾಡಿ. ಇಲ್ಲಿ ನಮ್ಮ ಕನುಷಿ ಆಟಗಳನ್ನ ನೋಡೋಕ್ಕಾಯ್ತಾ ಇಲ್ಲ. ಅದು ಕ್ರಿಕೆಟ್ಗೆ ಮ್ಯಾಚ್ಗೆ ರೀ. ಅದೇನು ಸ್ಟೇಷನ್ ಅಂದರೆ ಯಾವುದ್ರದ್ದು? ಯಾವವು ನೀವೇ ತಗೊಂಡಿದ್ದಾ? ನಿಮ್ಮ ಮಗಳಿಗೆ ಆಟ ಆಡೋಕ್ಕೆ ಅಂತ ತಂದು ಕೊಟ್ರಾ? ಅಷ್ಟು ಇವಳು ಆಟ ಸಾಮಾನು ಮಾಡ್ಕೊಬಿಟ್ಟವಳು ಅದನ್ನು. ಅದನ್ನು ಮ್ಯಾಚ್ ಆಡೋಕ್ಕೆ ಯೂಸ್ ಮಾಡು. ನಮ್ಮ ಕನುಷಿನೂ ಕ್ರಿಕೆಟ್ ಆಡ್ತಾಳೆ ಇನ್ಮೇಲೆ, ಅಲ್ವೇನೆ? ಕೊತ್ತಿಮರಿ ಹೆಂಗೈತ್ರಿ? ಆಯಿತು, ಬಿಸಿ ಐತೆ. ಸಂತಕ್ಕೆ ಬಿಸಿ ಕಂಡ್ರೆ ಆಗಲ್ಲ, ಫ್ಯಾನ್ ಆನಾಗೈತೆ, ಹಂಗೂ ಸಾಕಾಗಲ್ಲ. ಎಲ್ಲರೂ ಬೂಂದಿ ಕಾಂಬಿನೇಷನ್ ಮಾಡಿದ್ರೆ ನಮ್ಮನೆ ಸಲಾಡು ಹೆಸರು ಕಾಳಿತ್ತು ತಗೊಳ್ಳಿ ಸಂತ. ಇದನ್ನೇ ತಿನ್ನೋದು, ಫಸ್ಟ್ ತಿನ್ನೋದು 6ವರೆಗೂ ಇಟ್ಬಿಟ್ಟು ಮಾಡಿ ಮುಗಿಸೋದ್ರೊಳಗೆ ಟೈಮು 11:15 ಆಗೈತೆ. ಇವಾಗ ಸಂತಕ್ಕೆ ತಿಂಡಿ ಕೊಡ್ತಾ ಇರೋದು. ಅವರು ಡ್ಯೂಟಿಗೆ ಲೇಟ್ ಆಗಿಬಿಟ್ಟೈತೆ, ಅದಕ್ಕೆ ಬೈಕೊಂಡು ಕೂತಿದ್ರು. ಹಿಂಗೆ ಮಾಡಿ ಕೂರಿಸಿ ಹಾಕ್ಕೊಟ್ಟೆ. ಟ್ರೈ ಮಾಡಿ, ಪೌಡ್ರು ಚೆನ್ನಾಗಿ ಬರುತ್ತೆ, ಇಷ್ಟ ಆಗುತ್ತೆ. ಇನ್ನು ಈ ಥರ ಮಾಡಿಟ್ಕೊಬಿಟ್ರೆ ಅದನ್ನು ಟೊಮೆಟೊ ಭಾತ್ಗೂ ಯೂಸ್ ಮಾಡ್ಬೋದು, ಜೊತೆಗೆ ಬಿಸಿಬೇಳೆಭಾತ್ಗೂ ಯೂಸ್ ಮಾಡ್ಬೋದು, ಎರಡಕ್ಕೂ ಯೂಸ್ ಮಾಡ್ಕೊಳ್ಬೋದು. ಎರಡಕ್ಕೂ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಯಾವಾಗಲೂ ಈ ರೀತಿ ಮಾಡಿ ಇಟ್ಕೊತಾ ಇದ್ದೆ. ಇತ್ತೀಚೆಗೆ ಮಾಡಿರಲಿಲ್ಲ, ಈ ಸರಿ ಅದನ್ನು ಕೂಡ ಮಾಡಿಟ್ಟಾಯಿತು. ಇನ್ನು ಅದೇ ತುಂಬ ದಿನ ಬರುತ್ತೆ ನಮಗೆ. ಏನು 2-3 ಸ್ಪೂನ್ ಯೂಸ್ ಮಾಡ್ಕೊಂಡು ಹೋದರೆ ಸಾಕು. ಖಾರ ಬ್ಯಾಡಗಿ ಯೂಸ್ ಮಾಡಿದ್ರು ಅದರಲ್ಲೂ ಕೂಡ ಖಾರ ಇರುತ್ತೆ. ಇಲ್ಲೊಬ್ರು ನನ್ನ ಮನೇಲಿ ಎಲ್ರಿಗೂ ಏನು ಅಡುಗೆ ಮಾಡಿಕ್ತಾ ಇಲ್ವಾ, ಸೊಂಟ ಬಿಡೋಗೈತಾ?
ಅವಳೊಬ್ಳು ಕೂರು ಅಂದರೂ ಕೂರಲ್ಲ, ಇವಳೊಬ್ಳು ಎದ್ದು ಕೂತ್ಕಳೆ ಅಂದರೂ ಕೂತ್ಕೊಳ್ಳಲ್ಲ. ಅವಳು ಎದ್ದು ಕುಣಿತಾ ಇರೋದು, ಇವಳು ಮಲ್ಗೆ ಇರೋದು ಸೋಂಬೇರಿ. ಎದೊಳು ಸಣ್ಣ ತಿಂಡಿ ತಿನ್ನು. ಇವಾಗ ನಾವು ಹಾಕೊಂಡು ಕೂತ್ಕೊಂತೀವಿ. ಆರಾಯ್ತಾ ಸಂತು? ಸೈಡಲ್ಲಿ ತಗೊಳ್ಳಿ, ಮಧ್ಯದಲ್ಲಿ ಎತ್ಬಿಡಿ. ಏನು ಸೋಂಬೇರಿ ಎಲ್ಲ ಬಿಡೋ. ಸರಿ, ಇವಾಗ ನಾವು ತಿಂಡಿ ತಿಂದು ಮುಗಿಸ್ತೀವಿ. ಬಿಸಿಬೇಳೆ ಭಾತ್ ಮಾತ್ರ ಸಿಕ್ಕಾಪಟ್ಟೆ ಟೇಸ್ಟ್ ಚೆನ್ನಾಗಿತ್ತು. ಟ್ರೈ ಮಾಡಿ, ನಿಮಗೂ ನಿಜಕ್ಕೂ ಕೂಡ ಇಷ್ಟ ಆಗುತ್ತೆ. ಇನ್ನು ನಾನು ಬ್ರೇಕ್ಫಾಸ್ಟ್ ಮುಗಿಸಿ ಬ್ಲೌಸ್ ಇತ್ತು ಸ್ಟಿಚ್ ಮಾಡೋದು. ಬ್ಲೌಸ್ ಸ್ಟಿಚ್ ಮಾಡೋಣ ಅಂತ ಹಾಗೆ ಕೂತಿದ್ದೆ. ಅಂದರೆ ಸಂತೂರು ಅಕ್ಕಂದಿರು 3 ಜನನೂ ಒಂದೊಂದು ಸೀರೆನ ಕೊಟ್ಟಿದ್ದರು. ಅದನ್ನು ಒಂದು ಸ್ಟಿಚ್ ಮಾಡಿದ್ದೆ, ಇನ್ನೊಂದನ್ನು ವರ್ಕ್ ಹಾಕ್ಸ್ಬಿಟ್ಟು ಸ್ಟಿಚ್ ಮಾಡೋಣ ಅಂತ ಹೇಳ್ಬಿಟ್ಟು ಸುವರ್ಣ ಅವ್ರ ಅಂಗಡಿಗೆ ಕೊಟ್ಟಿದ್ದೆ. ಇನ್ನೊಂದು ಪೀಸ್ ಇತ್ತು, ಅದನ್ನು ಸ್ಟಿಚ್ ಮಾಡೋಣ ಅಂತ ಮಾಡ್ತಾಯಿದ್ದೆ. ಅಂದರೆ ಇದು ಸ್ವಲ್ಪ ಪೀಸ್ ಕಮ್ಮಿ ಇತ್ತು, ಸ್ಲೀವ್ಸು ಉದ್ದ ಬರ್ತಾ ಇರಲಿಲ್ಲ. ಅದಕ್ಕೋಸ್ಕರ ಬೇಡ ಅಂತ ಸ್ವಲ್ಪ ದಿನ ನೋಡಿದೆ. ಬಟ್ ಆದರೆ ಸ್ಯಾರಿ ಜೊತೆಗೆ ಬ್ಲೌಸ್ ಮ್ಯಾಚಿಂಗ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸರಿ ಇವತ್ತು ಸ್ಟಿಚ್ ಮಾಡಿಬಿಡೋಣ ಅಂತ ಅದನ್ನು ಮಾಡ್ತಾಯಿದ್ದೆ. ಇನ್ನು ಈ ಸೀರೆ ಕೊಡಿಸಿದ್ದೇನು ಅಂತ ಹೇಳೋದಾದರೆ, ನಮ್ಮೂರ ಕಡೆ ಈ ಬಟ್ಟೆ ಅಂಗಡಿಯವ್ರು ಪ್ಲ್ಯಾನ್ ಮಾಡ್ತಾರೆ. ಈ ಬೆಂಕಿ ಕಡ್ಡಿಗೀರಿ ಅಂದರೆ ಹುಲ್ಲಿನ ಗುಡ್ಡೆನಲ್ಲಿ ಹಾಕಿದ್ರೆ ಅದು ಬೆಂಕಿ ಕತ್ಕೊಳ್ಳುತ್ತಲ್ಲ ಪೂರ್ತಿ, ಆ ರೀತಿ ಅಂಗಡೀಲಿ ಯಾರನ್ನಾದರೂ ಬಂದವ್ರನ್ನ ಒಂದು ಮಾತು ಕೇಳ್ತಾರೆ. ಈ ರೀತಿ ಇವ್ರಿಗೆ ಸೀರೆ ಉಡಿಸ್ಬೇಕಂತೆ, ಬಂದು ತೊಗೊಂಡೋದ್ರು, ನಿಮ್ಮಲ್ಲಿ ಇದೆಯಾ ಅದು ಅಂತ ಹೇಳ್ತಾರೆ. ಅವರು ಹೌದಾ, ಆ ಥರನೂ ಬಂದು ಆ ಥರನೂ ಅಲ್ಲ, ಆ ಥರ ಬರ್ತಾನೆ ಇದೆ ನಮ್ಮಲ್ಲಂತೂ, ಆ ಥರ ಬಂದಿದೆಯಾ ಅಂತ ಹೇಳ್ಬಿಟ್ಟು ಅವ್ರು ತೊಗೊಂಡೋಗ್ತಾರೆ. ಊರಲ್ಲಿ ಹಿಂಗೆ ಅಕ್ಕನಿಗೆ ಸೀರೆ ಉಡಿಸ್ಬೇಕಂತೆ, ತಂಗಿಗೆ ಸೀರೆ ಉಡಿಸ್ಬೇಕಂತೆ, ತಮ್ಮನ ಹೆಂಡ್ತಿಗೆ ಸೀರೆ ಉಡಿಸ್ಬೇಕಂತೆ, ಅದಕ್ಕೆ ತಂದುಬಿಟ್ವಿ ಅಂತ ಒಬ್ಬರು ಹೇಳ್ತಾರೆ. ಅವ್ರು ತೊಗೊಂಡು ಇನ್ನೊಬ್ಬರು ಹೇಳ್ತಾರೆ. ಹಿಂಗೇನೆ ಊರು ತುಂಬ ಹಬ್ಬಿ ನಮ್ಮೂರು ಸೈಡಲ್ಲೆಲ್ಲ ಈ ರೀತಿ ಅವಾಗವಾಗ ಶಾಸ್ತ್ರಗಳು ನಡೀತಾ ಇರುತ್ತೆ. ಹಾಗೇ ಸಂತೋರ್ ಅಕ್ಕಂದಿರಿಗೆ ತಮ್ಮನ ಹೆಂಡ್ತಿಗೆ ಸೀರೆ ಉಡಿಸ್ಬೇಕು ಅಂತ ಹೇಳಿದ್ರಂತೆ. ಸೊ ಹಾಗಾಗಿ 3 ಜನವನ್ನು ಒಂದೊಂದು ಸ್ಯಾರಿನ ತಂದು ಕೊಟ್ಟಿದ್ರು. ಅದನ್ನು ಸ್ಟಿಚ್ ಮಾಡ್ಕೊಳ್ಳೋಣ ಅಂತ ಇವತ್ತು ಮಾಡ್ತಾ ಕೂತಿದ್ದೆ. ಈ ಥರ ನಮ್ಮೂರ ಕಡೆ ತುಂಬ ನಡೀತಾ ಇರುತ್ತೆ. ನಿಮ್ಮಲ್ಲಿ ನಿಮ್ಮೂರ ಸೈಡಲ್ಲಿ ಯಾರ ಸೈಡಲ್ಲಾದ್ರೂ ಈ ರೀತಿ ಆಗುತ್ತಾ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಏನು ನಾನು ಹಾಗೇನೆ ಸ್ಟಿಚ್ ಮಾಡಿಕೊಂಡು ಸಣ್ಣ ಜೊತೆ ಮಾತಾಡ್ತಾಯಿದ್ದೆ. ಅಂದರೆ ಸಂತು ಬೆಳಗಡೆ ಅಲ್ಲ ಸಾರಿ ತೊದಲುತ್ತಾ ಇದ್ದೀನಿ. ಬೆಳಗ್ಗೆ ತರಕಾರಿ ತಂದಿದ್ರು, ಅದನ್ನು ವಾಶ್ ಮಾಡೋದಕ್ಕೆ ಅಂತ ಹೇಳಿ ವಿನಿಗರ್ ಅದೆಲ್ಲ ಹಾಕಿ ಬಕೆಟಲ್ಲಿ ನೀರು ತುಂಬಿಸ್ಬಿಟ್ಟು ಇಟ್ಟಿದ್ದೆ. ಅದನ್ನು ಸಾನುಗೆ ಎಲ್ಲದನ್ನು ಸೋರಾಕ್ಬಿಟ್ಟು ಸಾನು ತರಕಾರಿ ಎಲ್ಲ ಡ್ರೈ ಆದಮೇಲೆ ಫ್ರಿಜ್ಜಲ್ಲಿ ಇಡೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿದೆ. ನಾನು ಈ ಕೆಲಸದಲ್ಲಿ ಬ್ಯುಸಿ ಇದ್ನಲ್ಲ ಅಂತ ಹೇಳ್ಬಿಟ್ಟು, ನನಗೆ ಈ ಕೆಲಸ ಕೂತ್ಮೇಲೆ ಇನ್ನೆದ್ದು ಬೇರೆ ಯಾವ ಕೆಲಸನೂ ನಾನು ನೋಡೋಲ್ಲ. ಫಿನಿಷ್ ಮಾಡೇ ನಾನು ಮುಗಿಸೋದು. ಹಿಂದಿನ ದಿನ ಕಟ್ಟಿಂಗ್ ಮಾಡಿದ್ದೆ, ಕಟ್ಟಿಂಗ್ ಮಾಡಿ ಒಂದು ಕಡೆ ಸ್ಲೀವ್ಸು ಲೈನಿಂಗ್ ಅಟ್ಯಾಚ್ ಮಾಡಿದ್ದೆ ಅಷ್ಟೇ. ಇನ್ನು ಇವತ್ತು ಕಂಪ್ಲೀಟ್ ಮಾಡಿ ಮುಗಿಸ್ಬಿಡೋಣ, ಪೂರ್ತಿ ಮುಗಿಸಿ ಎತ್ತಿಟ್ಬಿಡೋಣ ಎಲ್ಲದನ್ನು ಅಂತ ಹೇಳಿಬಿಟ್ಟು ಮುಗಿಸೋಕ್ಕೆ ಅಂತ ಕೂತ್ಕೊಂಡೆ. ಅದಕ್ಕೆ ಸಾನುಗೆ ತರಕಾರಿ ಎಲ್ಲದನ್ನು ಸೋರಾಕು ಅಂತ ಹೇಳಿ ಸಾನುಗೆ ಹೇಳಿದ್ದೆ. ಅಂದರೆ ಇದೇನು ಗೊತ್ತಾ, ಇಟ್ಕೊಂಡಿದ್ರೆ ಅಲ್ಲೇ ಇರುತ್ತೆ, ಕೆಲಸ ಮುಗಿಯೋದೇ ಇಲ್ಲ, ಅಲ್ಲೆಲ್ಲ ಅಂಟ್ಕೊಂಡಂಗೆ ಇರುತ್ತೆ. ಅದಕ್ಕೋಸ್ಕರ ಇದನ್ನು ಮುಗಿಸಿ ಎತ್ತಿಟ್ಬಿಟ್ರೆ ಬೇಗ ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು ನಾನು ಸ್ಟಿಚ್ ಮಾಡಿ ಕಂಪ್ಲೀಟ್ ಮಾಡ್ತಾಯಿದ್ದೆ. ಅಡುಗೆ ರೆಡಿ ಮಾಡಿದ್ದಾಯಿತು. ನುಗ್ಗೆಕಾಯಿ ಬೇಳೆ ಸಾಂಬಾರು ರೆಡಿ ಆಯಿತು. ಹೊಸ ಖಾರದ ಪುಡೀಲಿ ನುಗ್ಗೆಕಾಯಿ ಬೇಳೆ ಸಾಂಬಾರು ಮಾಡಬೇಕು ಅಂತ ಆಸೆ ಇತ್ತು. ನಿನ್ನೆ ಮೊಳಕೆ ಕಾಳು ಸಾಂಬಾರು, ಹೆಸರು ಕಾಳು ಮೊಳಕೆ ಸಾಂಬಾರು ಮಾಡಿದ್ದೆ. ಬಟ್ ಆದರೆ ಸಾಂಬಾರು ಟೇಸ್ಟು ಇದು ಚೆನ್ನಾಗಿರುತ್ತೆ, ಹಾಗಾಗಿ ಮಾಡಿದೆ. ಇನ್ನು ರೈಸು ಕೂಡ ಆಗಿದೆ. ಇನ್ನು ಕಿಚನು ಕೂಡ ಎಲ್ಲ ಪೂರ್ತಿ ಕ್ಲೀನಾಗಿದ್ದಾಯಿತು. ಎಲ್ಲ ಕ್ಲೀನ್ ಮಾಡಿ ಮುಗಿಸಿದ್ದಾಗಿದೆ. ಇನ್ನು ಇಲ್ಲಿ ಇದನ್ನು ಪೌಡ್ರನ್ನು ತುಂಬಿಟ್ಟೆ. ಕಲರ್ ಮಾತ್ರ ಸಿಕ್ಕಾಬಟ್ಟೆ ಚೆನ್ನಾಗಿ ಬಂದೈತೆ ಇದ್ರದ್ದು ಪೌಡರ್ದು. ಆರಲಿ ಅಂತ ಹೇಳ್ಬಿಟ್ಟು ಇಟ್ಟಿದ್ದೆ, ಅದನ್ನು ತುಂಬಿಟ್ಟಿದ್ದೀನಿ. ಇದನ್ನು ಇವಾಗ ಎತ್ತಿಡಬೇಕು. ಎಲ್ಲ ಕೆಲಸನೂ ಮುಗಿಸಿದ್ದಾಯಿತು. ಇನ್ನು ಬ್ಲೌಸು ಕೂಡ ಸ್ಟಿಚ್ ಮಾಡಿದ್ದಾಯಿತು. ಸನಮ್ಮ ಇಲ್ಲಿ ಬ್ಲೌಸ್ ಸ್ಟಿಚ್ ಮಾಡಿದೆ, ಡಾಟ್ ಬ್ಲೌಸ್ ಮಾಡಿದೆ. ಈ ಪ್ರತಿ ಸರಿನೂ ಪ್ರಿನ್ಸ್ ಕಟ್ ಸ್ಟಿಚ್ ಮಾಡ್ತಿದ್ದೆ, ಈ ಸರಿ ಬೇಡ ಇರಲಿ ಅಂತ ಹೇಳ್ಬಿಟ್ಟು ಡಾಟ್ ಬ್ಲೌಸ್ನ ಮಾಡಿದ್ದೀನಿ. ಬ್ಯಾಕಲ್ಲಿ ಜಸ್ಟು ರೌಂಡ್ ಅಷ್ಟೇ ಇಟ್ಟಿರೋದು, ಸಿಂಪಲ್ ಆಗಿರೋದು. ಇದು ಸ್ಲೀವ್ಸ್ಗೆ ಬಟ್ಟೆ ಸಾಕಾಗ್ತಿರ್ಲಿಲ್ಲ, ಚಿಕ್ಕ ಇತ್ತು. ಅದಕ್ಕೋಸ್ಕರ ಆ ಬಾರ್ಡರ್ ಏನು ಬರುತ್ತೆ ಅಷ್ಟು ಮಾತ್ರನೇ ಸ್ಲೀವ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಲೀವ್ಲೆಸ್ಸೇ ಮಾಡಿಬಿಡುವೆ. ಸ್ಲೀವ್ಲೆಸ್ ಮಾಡ್ತಿದ್ದೆ. ಇನ್ನು ಧಾರಾವಾಹಿ ಹಾಕತ್ತಾರೆ, ನಮ್ಗೆ ಅಭ್ಯಾಸ ಇಲ್ಲಲ್ಲ, ಅದಕ್ಕೋಸ್ಕರ ಇದಿಷ್ಟೇ ಬರತ್ರ. ಅಂದರೆ ಬಾರ್ಡರ್ ಏನು ಬರುತ್ತೆ, ಇದು ಚಿಕ್ಕದು ಬಂದಿತ್ತು ಒಂದು ಸೈಡು, ಇನ್ನೊಂದು ಸೈಡ್ ದೊಡ್ಡದು ಬಂದಿತ್ತು. ಅದಕ್ಕೆ ಚಿಕ್ಕದಿರೋದು ಬ್ಯಾಕ್ ಸೈಡ್ಗೆ ಇಲ್ಲಿ ಇದಿರೋದು, ಅದೇನು ಬರುತ್ತೆ ಬಾರ್ಡರ್ ಅಷ್ಟೇ ಸ್ಲೀವ್ಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಈ ರೀತಿ ಸ್ಲೀವ್ಸ್ ಮಾಡಿಕೊಂಡೆ. ಇನ್ನೂ ಬಟನ್ ಏನು ಹಾಕಿಲ್ಲ, ಅದಕ್ಕೆ ಗುಂಡ್ಪಿನ ಹಾಕ್ಬಿಟ್ಟು ಇಟ್ಟಿದ್ದೀನಿ ಸುಮ್ಮನೆ ಹಾಕೋಣ ಅಂತ ಹೇಳ್ಬಿಟ್ಟು. ಇನ್ನು ನಮ್ಮ ಕನುಷಿಗೆ ಸಂತು ಓದಿಸ್ತಾವ್ರೆ. ಕಾಡು ಪಾಪ ಕಂಡಂಗೆ ಕಾಣ್ತಾವಳು, ಕಪ್ಪ ಆಯ್ತಾವಳೆ ದಿನೇ ನಮ್ಮ ಕನುಷಿ ಯಾಕೆ ಅಂತ ಗೊತ್ತಿಲ್ಲ. ಇನ್ನು ಸಂತು ಕ್ರಿಕೆಟ್ ನೋಡ್ಕೊಂಡು ಕೂತಿದ್ದಾರೆ. ವಾರಗಣ್ಣಲ್ಲಿ ನೋಡ್ತಾವ್ರೆ ಅವರು. ಮ್ಯಾಚ್ ಮುಗಿಯೋ ಗಂಟ ನಾವೇನು ಮಾತಾಡ್ಸಂಗಿಲ್ಲ. ಯಾವ ಮ್ಯಾಚ್ ಆದರೂ ಆಗಲಿ ಸಂತು ಮ್ಯಾಚ್ ಅನ್ನೋದನ್ನು ಮಿಸ್ ಮಾಡಲ್ಲ. ಸೊ ಹಾಗಾಗಿ ಅವ್ರು ನೋಡ್ತಾ ಕೂತಿದ್ದಾರೆ. ಇನ್ನು ಅಡುಗೆನೂ ಆಯಿತು. ಮುದ್ದೆ ಏನು ಮಾಡಲ್ಲ, ನಮಗೆ ನುಗ್ಗೆಕಾಯಿ ಬೇಳೆ ಸಾಂಬಾರಿಗೆ ನನಗೆ ರೈಸೇ ಜಾಸ್ತಿ ಇಷ್ಟ ಆಗೋದು, ಮುದ್ದೆ ಅಷ್ಟು ಇಷ್ಟ ಆಗಲ್ಲ. ಅದಕ್ಕೋಸ್ಕರ ಮುದ್ದೆ ಏನು ಮಾಡ್ತಾಯಿಲ್ಲ. ಇನ್ನು ಹಾಗೆಯೇ ಸರಗಳೆಲ್ಲ ಎತ್ಕೊಬರು. ಸರ ತೋರಿಸ್ತೀನಿ ಅಂದಿದ್ದೆ ಅಲ್ವಾ, ತೋರಿಸ್ತೀನಿ ಅದೇ ಹೇಗಿದೆ ಅಂತ ಹೇಳ್ಬಿಟ್ಟು. ಅಂದರೆ ಸಿಲ್ವರ್ ತೊಗೊಂಡಿರೋದು. ಇವಾಗೆಲ್ಲ ಟ್ರೆಂಡು ನಡೀತಾ ಇರೋದೆ, ಓವರಾಗಿ ಆಡಬೇಡ ಕಡೆ ಟ್ರೆಂಡ್ ಆಲ್ಮೋಸ್ಟ್ ನಡೀತಾ ಏನು ಅಲ್ಲಿ ನೀವು ವಕ್ರ ಪಕ್ರ ಬೆಳೆದವೆ, ಆ ವಕ್ರ ಪಕ್ರ ಉಗ್ರನ್ನ
ನಿನ್ನ ಯಾರು ಉಗ್ರು ಕಚ್ಚಬಾರ್ದು ಅಂತ ಸರಿ ಹೇಳಿ ನಿನಗೆ. ಟ್ರೆಂಡ್ ನಡೀತಾ ಇರೋದೇ ಆಲ್ಮೋಸ್ಟು ಸಿಲ್ವರ್ ಜ್ಯುವೆಲರಿಗಳು. ಸೊ ಹಾಗಾಗಿ ಸಿಲ್ವರಲ್ಲೇ ತಗೊಳ್ಳೋಣ ಅಂದ್ಬಿಟ್ಟು, ಅಂದರೆ ನೋಡಿದ ತಕ್ಷಣ ಇದು ಟ್ರೆಂಡು ಇನ್ಸ್ಟಾದಲ್ಲೆಲ್ಲ ಸಿಕ್ಕಾಬಟ್ಟೆ ನೋಡ್ತಿದೆ. ಈ ಗ್ರೀನ್ ಕಲರ್ ಬಿಡ್ಸ್ದು ಇಲ್ಲಿ ಒಂಥರ ಬ್ಲೂ ಕಾಣಿಸ್ತಿದೆ ಕ್ಯಾಮ್ರಾದಲ್ಲಿ, ಫ್ಲಾಶ್ ಲೈಟ್ ಆಫ್ ಮಾಡ್ರೆ ಗ್ರೀನ್ ಕಲರ್ ಬಿಡ್ಸ್ ಈ ಥರ ಆಲ್ಮೋಸ್ಟು ಇನ್ಸ್ಟಾದಲ್ಲಿ ನೋಡ್ತಿದ್ದೆ ನಾನು. ಸಿಕ್ಕಾಬಟ್ಟೆ ಇಷ್ಟ ಆಗ್ತಿತ್ತು. ಇನ್ಸ್ಟಾದಲ್ಲಿ ಅದು 2000 ರುಪೀಸ್ಗೆಲ್ಲ ಬರ್ತಿತ್ತು ಅದನ್ನು. ಬಟ್ ಆದರೆ ಅದನ್ನು ತೊಗೊಂಡ್ರೂ ವರ್ತಲ್ಲ. ಇದಾದರೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಬೇರೆ ಏನೋ ತೊಗೊಳೋದಕ್ಕೆ ಅಂತ ಹೋಗಿದ್ದು. ಇಟ್ಕೊಳ್ಳಿ ಸಣ್ಣ ಇಲ್ಲಿ, ಬೇರೆ ಏನೋ ತೊಗೊಳೋದಕ್ಕೆ ಅಂತ ಹೋಗಿದ್ದು. ಬಟ್ ಆದರೆ ಅದನ್ನು ತಗೊಳ್ಳೋ ಟೈಮಲ್ಲಿ ಇದನ್ನು ತೊಗೊಂಡಿದ್ದು. ಫಿನಿಶಿಂಗು ಚೆನ್ನಾಗಿದೆ. ನನಗೆ ಅದಕ್ಕೆ ಇಷ್ಟ ಆಗಿ ನನಗೆ ಅಷ್ಟು ಬೆಳ್ಳಿದು ಸಿಲ್ವರ್ದು ಬೇಡ ಅಂತ ಅಂದ್ಕೊಂಡು ಸುಮ್ಮನೆ ಇದ್ದೆ ಜ್ಯುವೆಲರಿಗಳು. ಬಟ್ ಫಿನಿಶಿಂಗ್ ಇಷ್ಟ ಆಯಿತು ಅಲ್ಲಿ ಹೋಗಿ ನೋಡಿದ ತಕ್ಷಣ. ಅವರು $1 ಹಾಕಿಟ್ಟಿದ್ರು, ಅದು ನೋಡ್ತಾ ಇದ್ದಂಗೆ ಇಷ್ಟ ಆಗೋಯ್ತು. ಅದಕ್ಕೋಸ್ಕರ ಇದು ತೊಗೊಂಡೆ. ಇನ್ನೊಂದು ಅದು ಸಿಲ್ವರ್ದೇನೆ ತೊಗೊಂಡಿರೋದು. ಎರಡು ಸನಮ ಇಲ್ಲಿ ಇದು $1 ಇದಕ್ಕೆ ಹಾಕ್ಸ್ಕೊಂಡಿದ್ದೆ ನಾನು. ಕೃಷ್ಣಂದಿತ್ತು ಬೇಡ ಅಂತ ಹೇಳ್ಬಿಟ್ಟು ಇದನ್ನು ಹಾಕ್ಸ್ಕೊಂಡೆ. ಇದನ್ನು ಫಸ್ಟು ಇದನ್ನು ತೊಗೊಂಡು ಬಂದಿದ್ದು, ಆಮೇಲಿಂದ $1 ನೋಡಿದ್ದು. ಇದಕ್ಕೆ ಅಂತ ಹೇಳ್ಬಿಟ್ಟು $1 ನೋಡಿದ್ದು, ಇದಕ್ಕಲ್ಲ, ಅಲ್ಲಿ ಬೇರೆ ಇದಿದೆ ಮಣಿಗಳಿದೆ ಅದಕ್ಕೆ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದು ಅದನ್ನು. ಬಟ್ ಆದರೆ ಇದಕ್ಕೆ ಸೂಟ್ ಆಗುತ್ತೆ ಇದು ಅನಿಸ್ತು. ಇದಕ್ಕೆ ಸ್ವಲ್ಪನೂ ಸೂಟ್ ಆಗ್ತಿರಲಿಲ್ಲ. ಇಲ್ಲಿ ಇದಕ್ಕೂ ಮ್ಯಾಚೇ ಆಗ್ತಿರಲಿಲ್ಲ. ಅದಕ್ಕೋಸ್ಕರ $1 ಇದಕ್ಕೆ ಚೇಂಜ್ ಮಾಡಿಕೊಂಡೆ, $1 ಅದಕ್ಕೆ ಚೇಂಜ್ ಮಾಡಿಕೊಂಡು ಈ ರೀತಿ ತೊಗೊಂಡಿದ್ದು. ಇದ್ರ ಪ್ರೈಸ್ ಬಂದು $1 ಇದ್ದಾಗ ಎಷ್ಟು 10,000 ಏನೋ ಆಯಿತು. ಬಟ್ ಇದು ಒಂದೇ $1ಗೆ 3,500 ಆಯಿತು. ಇದು $250 ಅಷ್ಟೇ ಇದೆಲ್ಲ ಬರೋದು. 250 ಅದು 3,000 ಏನೋ. ಇದು ಬರೀ ಬೀಡ್ಸ್ಗೆ ಅಷ್ಟೇ 3,000 ತೊಗೊತಾರೆ. ಅವರು ಹೇಳಿದ್ದು 13,000 ಬೇರೆದನ್ನು. ಬಟ್ ಆದರೆ ನಾನು ಇದು ಏನೇನೋ ಚೇಂಜ್ ಮಾಡ್ಕೊಂಡು ತಗೊಂಡೆ. ಅದಕ್ಕೇ ಈಗ ಬೇಡ ಏನು ಅಂತ ಡಿಸೈಡ್ ಆಗಿ ಸುಮ್ಮನೆ ಆಗಿರೋದು. ಇದಕ್ಕೇನೆ ಸಂತು ಏನು ಕೊಡ್ಸಲ್ಲ ಅಂತ. ಅಂದರೆ ಇದು ಸಂತು ಕೊಡಿಸಿದ್ದು. ಇದನ್ನು ನೋಡಿದ ತಕ್ಷಣ ಇಷ್ಟ ಆಗಿ ಸಂತನ ಕೇಳಿದೆ, ಸಂತನಿಗೆ ಕೊಡಿಸಿ ಅಂತ ಹೇಳ್ಬಿಟ್ಟು ಇದನ್ನು ಅವ್ರು ಕೊಡಿಸಿದ್ರು. ಅಂದರೆ ಈ $1 ನೋಡಿ ನನಗೆ ಇಷ್ಟ ಆಯಿತು. ಇದನ್ನು ನಾನು ತಗೊಂಡಿದ್ದು, ಹಾಗಾಗಿ ಇದು ಕೊಡಿಸ್ಲಿಲ್ಲ. ಇನ್ನು ಅದಲ್ಲದೆ ಮತ್ತೆ ಇನ್ನೂ ಒಂದಷ್ಟು ಸಿಲ್ವರ್ ಐಟಮ್ ಅಂತ ಹೇಳಿದೆ ಅಲ್ವಾ, ಅದನ್ನು ನೆಕ್ಸ್ಟ್ ತೋರಿಸ್ತೀನಿ ಅಂತಲೂ ಹೇಳಿದ್ದೀನಿ. ಅದನ್ನು ಕೂಡ ತಗೊಂಡು ಜಾಸ್ತಿ ಬಜೆಟ್ ಆಗಿಬಿಟ್ಟೈತೆ ಈ ಸರಿ. ಅದಕ್ಕೆ ಏನು ಬೇಡ ಅಂತ ಶಾಂತವಾಗಿರೋಣ ಅಂತ ಸುಮ್ಮನೆ ಆಗಿದ್ವಿ. ಇನ್ನು ನಮ್ಮ ಅಕ್ಷಯ ತೃತೀಯ ಆಗಿದ್ದು ಇವೇ ಅನ್ಕೊಂಡು ಸುಮ್ಮನೆ ಆಗೋದು. ಏನ್ರಿ ನಾನು ನಿಜಕ್ಕೂ ಸಂತ ಗೊತ್ತಿಲ್ದೇನೆ $1 ಏನು ತಗೊಳಲ್ಲ, ಖರ್ಚು ಮಾಡಲ್ಲ. ಅದು ಅವ್ರಿಗೂ ಗೊತ್ತು. ಯಾವತ್ತಾದ್ರೂ ತಗೊಂಡಿದ್ದೀನ ಸಂತು ಏನಾದ್ರು? ನಾನು ತಗೊಂಡಿದ್ದೀನಿ. ನನ್ನ ಹತ್ರ ಹಂಗೇನೆ ನನ್ನ ಹತ್ರ ದುಡ್ಡಿದ್ರು ಸಂತು ಹತ್ರ ತಗ್ಸ್ಬೇಕು ಅನ್ನೋ ಆಸೆ. ಅದಕ್ಕೆ ತಗೊಂಡಿಲ್ಲ ಕಣೆ. ಅದು ಇದು ಚೇಂಜ್ ಮಾಡ್ಕೊಳ್ಳೋದು ಅಷ್ಟೇ. ಇದು ಬರುತ್ತೆ, ಇಲ್ಲಿ ಉಪ್ಪು ಬರುತ್ತೆ ಚೇಂಜ್ ಮಾಡ್ಕೊಳ್ಳೋದು. ಅದಕ್ಕೆ ಅದನ್ನು ಕಲರ್ನ ಚೇಂಜ್ ಮಾಡ್ಕೊಳ್ಳೋದು ಅದೇನೆ. ಸಂತು ಗೊತ್ತಿಲ್ದೇನೆ ನಾನು ಏನು ತಗೊಂಡಿಲ್ಲ, ತಗೊಳ್ಳೋದು ಇಲ್ಲ ಯಾವತ್ತೂ. ಏನೇ $1 ವ್ಯವಹಾರ ಮಾಡಬೇಕು ಅಂದ್ರು ಅದು ಸಂತು ಇದ್ರೆ ಮಾತ್ರನೇ. ಹೋಗಪ್ಪ ಕರೀತಾ ನೀನು ಹೋದು. ಸಂತು ಇದ್ರೆ ಮಾತ್ರನೇ ನಾನು $1 ಖರ್ಚು ಮಾಡೋಕ್ಕೂ ನೋಡೋ ಅಂಥದ್ದು. ಇನ್ನು ನಮ್ಮ ಅಕ್ಷಯ ತೃತೀಯ ಇದೇನೆ ಅನ್ಕೊಂಡು ಸುಮ್ಮನಾಗಿದ್ದೀನಿ. ಇದು ಮುಂಚೆ ತಗೊಂಡಿದ್ದು ಸಾನು ಇವಾಗ ಯುಗಾದಿ ಹಬ್ಬದಲ್ಲಿ ಹಾಕೊಂಡಿದ್ದು. ಇದನ್ನ ಯುಗಾದಿ ಹಬ್ಬದಲ್ಲಿ ಹಾಕೊಂಡಿದ್ದೆ. ಇದು ನನ್ನ ಮಂತ್ರಾಲಯಕ್ಕೆ ಹೋದಾಗ ತಗೊಂಡೋಗಿದ್ದು. ಆಮೇಲೆ ಇನ್ನೊಂದು ಏನು ಗೊತ್ತಾ, ಬೆಳ್ಳಿ ಐಟಮ್ ತಗೊಂಡಿರೋದು. ಆರ್ಟಿಫಿಷಿಯಲ್ ತಗೊಂಡ್ರೆ ಬೆಸ್ಟೇ ಕ್ಯಾರಿ ಮಾಡೋದಕ್ಕೆಲ್ಲ ಹೊರಗಡೆ. ಇನ್ನು ಗೋಲ್ಡ್ ತಗೊಂಡೋದ್ರೆ ಕ್ಯಾರಿ ಮಾಡೋದಕ್ಕೆ ಸ್ವಲ್ಪ ಭಯನೇ ಅನಿಸುತ್ತೆ. ಹೊರಗಡೆ ನಾವು ಓಡಾಡಬೇಕಾದ್ರೆ ಫ್ಯಾಮಿಲಿ ಫುಲ್ ಹೋಗ್ತೀವಿ ಅಂದಾಗ ಗೋಲ್ಡ್ ಓಕೆ. ಬಟ್ ಒಬ್ಬೊಬ್ಬರೇ ಓಡಾಡಬೇಕಾದ್ರೆ ಕ್ಯಾರಿ ಮಾಡೋಕ್ಕೆ ಇದು ಕಳ್ಕೊಂಡ್ರೂ ಒಂದು ಮನಸ್ಸು ಸಮಾಧಾನ ಇರುತ್ತೆ, ಅಷ್ಟೊಂದು ದುಡ್ಡು ಕಳೆದಿಲ್ಲ ಅಂತ. ಸೊ ಹಾಗಾಗಿ ಇರಲಿ ಅಂತ ಹೇಳ್ಬಿಟ್ಟು ಟ್ರೆಂಡ್ ತಕ್ಕನಂಗಿದೆ ಅಂತ ಹೇಳಿ ಇದನ್ನು ತಗೊಂಡಿರೋದು. ನನಗೆ ಇಷ್ಟ ಆಯಿತು. ನಿಮ್ಗೆ ಏನು ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಇಷ್ಟ ಆಯಿತು, ಇದು ಇಷ್ಟ ಆಗಿದೆ. ದೊಡ್ಡದೇ ನೋಡು. ಅಲ್ಲ ಇದ್ರದ್ದು ಕಲರ್ ಚೆನ್ನಾಗೈತೆ. ಇದು ಸ್ವಲ್ಪ ಲೈಕ್ ಅಂತ ಅದು ಬೇಕಿದ್ರೆ ಈ ಥರನೂ ಕರೀರಿ ಉಳ್ಳ. ಇದೊಳ್ಳೆ ಒಂಥರ ಲೈಕ್ ಆರೆಂಜ್ ರಸ್ಟೆಡ್ ಗೋಲ್ಡ್ ಥರ ಐತಿ. ಇದೊಳಗೆ ಮಾಮೂಲಿ ಹಳೆ ಗೋಲ್ಡ್ ಬರುತ್ತಲ್ಲ, ನಾರ್ಮಲ್ ಗೋಲ್ಡ್ ಲೈಕ್ ಜಾಸ್ತಿ ಶೈನ್. ಇದು ಆ್ಯಂಟಿಕ್. ಅದೇ ನಾನು ಹೇಳ್ತಾರೆ, ಇದೇ ಟ್ರೆಂಡು, ಅದೇ ಓಲ್ಡ್ ಪರವಾಗಿಲ್ಲ. ಬಟ್ ಆದರೆ ಆಮೇಲೆ ಇದ್ರ ಬೀಡ್ ಚೆನ್ನಾಗಿತ್ತು, ಅದ್ರ ಬೀಡ್ ಚೆನ್ನಾಗಿದೆ. ಆಮೇಲೆ ಇವೆಲ್ಲ ಕೊಟ್ಟಾರಲ್ಲ, ಇದೆ ಇದು ಚಂದ. ಅದಕ್ಕೆ ಒಂದ್ಸತಿ ಹಾಕಿದ್ರೆ ಮುಗಿತು ನಂದೆ. ಇನ್ನೊಂದ್ಸತಿ ಯಾರು ಬಿಟ್ರಿ ಅದನ್ನ ನನಗೆ ಅಂತ ಕೊಡ್ತಿದ್ದು ಇಲ್ಲ. ಯಾವಾಗಲೂ ನನ್ನ ಹೆಸರಲ್ಲೇ ತಗೊಳ್ಳೋದು, ಆಮೇಲೆ ಎಲ್ಲ ನೀವೇ ಹಾಕೊಳ್ಳೋದು. ಸಾನು ನಿಂಗೆ ನೆಕ್ಲೆಸು ಅಂತ ಬರೋದು. ಅದೊಂದು ನಿಂದೇನೆ, ಅದು ನಿಂದೆ ಹಾಕೊಂಡಿಲ್ವಲ್ಲ. ನನ್ ಹಾಕೊಂಡಿಲ್ಲ, ಅವಳ ಹೆಸರು ಹೇಳಿ ತಗೊಂಡಿರೋದು. ಅವಳು ಒಂದಿನಕ್ಕೂ ಹಾಕಿಲ್ಲ ಇದುವರೆಗೂ. ನೋಡೋಣ, ಇದನ್ನ ತಗೊಂಡಿದ್ದು. ಬಟ್ ಇವತ್ತೇನಾದ್ರೂ ಒಂದು ಸಣ್ಣದಾದ್ರೂ ಮೂಗು ತಿನ್ನಾದ್ರೂ ಕೊಡ್ಸಿ ಅಂತ ಕೇಳಿದೆ. ಬಟ್ ಸಂತು ಚಾನ್ಸೇ ಇಲ್ಲ, ನಿನ್ ಬಜೆಟ್ ಮೀರ್ ಹೋಗ್ಬಿಟ್ಟಿದ್ಯಾ ಈ ವರ್ಷ. ಒಂದು ಚೈನ್ ತಗೋಬೇಕಲ್ವಾ ನನಗೆ, ಬೆಳ್ಳಿ ಚೈನು. ಅಟ್ಲೀಸ್ಟ್ ರಿಂಗ್
ಅದೇ ಬಜೆಟ್ ಮೀರಿ ಆಚೆ ಹೋಗಿದ್ಯಾ ಬೇಡ ಅಂದ್ಬಿಟ್ಟು ಸಂತು ಕೊಡಿಸ್ತಾ ಇಲ್ಲ. ಪರವಾಗಿಲ್ಲ. ಇನ್ನೊಂದು ಹೆಂಗೆ ಗೊತ್ತಾ, ನನ್ನ ಮುಂಚೆ ಎಲ್ಲ ಅಕ್ಷಯ ತೃತೀಯದಲ್ಲಿ ಮಿಸ್ ಮಾಡ್ದೇನೆ ಏನಾದರೂ ಒಂದು ತಗೊಂತಿದ್ದೆ. ಆಲ್ಮೋಸ್ಟ್ ಗೋಲ್ಡೇ ತೊಗೊಂಡಿದ್ದೀನಿ, ಕೆಲವೊಮ್ಮೆ ಎಲ್ಲೋ ಅಪ್ರೂಪಕ್ಕೆ ಸಿಲ್ವರ್ನು ತೊಗೊಂಡಿದ್ದೀನಿ. ಬಟ್ ಆದರೆ ಆ ವರ್ಷ ನಾನು ಏನೂ ಮಾಡಿಸೇ ಇಲ್ಲ ನಾನು ಅದನ್ನು, ಏನು ಅಂದರೆ ಇನ್ನೇನೂ ಬೇ ಮಾಡಿಲ್ಲ. ಬಟ್ ಆದರೆ ಅದನ್ನೇನು ತೊಗೊಳ್ಳದೇ ಇದ್ದಾಗಲೂ ಕೂಡ ನಾವು ಏನು ಆವತ್ತು ಅಂದರೆ ಅವಶ್ಯಕತೆ ಏನು ಬರುತ್ತೆ, ನಮ್ಮ ಹತ್ರ ಬಜೆಟ್ ಏನಿರುತ್ತೆ, ನಮ್ಮ ಕೈಲಿ ಶಕ್ತಿ ಇತ್ತಾ ಆ ವರ್ಷ ಎಲ್ಲಾನು ತೊಗೊಂಡಿದ್ದೀವಿ. ಹೇಳ್ತಾರೆ ಅದೇನೋ ಈ ವರ್ಷ ತೊಗೊಂಡ್ರೆ ಅದೇನೋ ಇವೆಲ್ಲ ಫೇಕ್. ಅಕ್ಷಯ ತೃತೀಯ ಮಾಡಿರೋದು ಗೋಲ್ಡ್ ಮತ್ತು ಸಿಲ್ವರ್ ಅವ್ರು ಜಾಸ್ತಿ ದುಡ್ಡು ಬರಲಿ ಅಂತ ಅಷ್ಟೇ. ಏನೋ ಮಾಡ್ಕೊಂಡವ್ರೆ. ಈ ಸೀರೆ ಅಂಗಡಿಯವ್ರೆ ಹೇಳಿದ್ನಲ್ಲ, ಸೀರೆನ ಇವರೇ ಸಂತೋರ್ ಅಕ್ಕ ಕೊಡ್ಸಿರೋದು ಆ ಥರ ಅವ್ರದ್ದು ಗಿಮಿಕ್ ಅಕ್ಷಯ ತೃತೀಯ ಅನ್ಕೊಂಡು. ಬಟ್ ಇವತ್ತು ಲಕ್ಷ್ಮೀ ಸ್ವರೂಪವಾಗಿರುವಂಥದ್ದು ಏನಾದರೂ ಅಂತಂದರೆ ಸಾಕು. ಮನೆಗೆ ಒಂದು ಹರಳುಪ್ಪೋ ಇಲ್ಲ ಕವಡೆನೋ ಏನು ತಂದ್ರೂ ನಡೆಯುತ್ತೆ. ಇದೇ ತಗೊಳ್ಬೇಕು ಅನ್ನೋದು ಏನು ತೊಂದರೆ ಇಲ್ಲ. ಸೊ ನನಗೆ ಬಂದಿದ್ದು ಇದು ಅಷ್ಟೇ. ಇದನ್ನೇ ಅಕ್ಷಯ ತೃತೀಯ ಅಂತ ಸೆಲೆಬ್ರೇಟ್ ಮಾಡ್ಕೊತ ಇದ್ದೀನಿ. ಮುಂಚೆ ತಗೊಂಡಿದ್ರು ಪರವಾಗಿಲ್ಲ, ಇವೇ ಅಕ್ಷಯ ತೃತೀಯ ಗೋಲ್ಡ್ ಅಂತ ಹೇಳ್ಕೊಂಡು, ಗೋಲ್ಡ್ ಅಲ್ಲ ಸಿಲ್ವರ್ ಅಂತ ಹೇಳ್ಕೊಂಡು ಸೆಲೆಬ್ರೇಟ್ ಮಾಡ್ಕೊಳ್ಳೋದು. ಬಟ್ ಮಾಡಿಸ್ತಾರೆ ಸಂತು. ಏನು ನಾನು ಮುಂಚೆನೇ ಹೇಳಿದ್ದೀನಿ, ಏನೋ ವೆಡ್ಡಿಂಗ್ ಆ್ಯನಿವರ್ಸರಿ ಟೈಮಲ್ಲೂ ಇಂಥದ್ದೇ ಟೈಮು ಅಂತ ಹೇಳಿಬಿಟ್ಟು ಸಂತು ಯಾವತ್ತೂ ಏನನ್ನೂ ಕೊಡಿಸೋದಿಲ್ಲ. ಯಾವತ್ತು ಅವ್ರಿಗೆ ಕೈಲಾಗುತ್ತೆ ಅವತ್ತು ಎಲ್ಲದನ್ನು ಕೊಡಿಸಿರೋದು ಉಂಟು. ಸೊ ಹಾಗಾಗಿ ತಲೆ ಕೆಡಿಸ್ಕೊಳ್ಳಲ್ಲ. ನಾನು ಇಂಥ ದಿನನೇ ಬೇಕು ಅಂತ ಜಾಸ್ತಿ ಹಠ ಮಾಡೋದಕ್ಕೆ ಹೋಗಲ್ಲ. ಈಗ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಅಂತ ಹೇಳ್ಬಿಟ್ಟು ಇದು ಬ್ಯಾಂಗಲ್ ಮಾಡೋಕ್ಕೆ ಹಾಕಿದ್ದು ನಾವು. ಬಟ್ ಆದರೆ ಈಸ್ಕೊಂಡು ಬಂದಿದ್ದು ಅದೆಲ್ಲ ಮುಗಿದು ಇನ್ನೊಂದು ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿನೂ ಆಗೋಯ್ತು ಆ ಟೈಮಲ್ಲಿ. ಆಗ ಟೈಮಲ್ಲೇ ಈಸ್ಕೊಂಡು ಬಂದಿದ್ದು. ಜನವರಿ ಅಲ್ವಾ ಸಾನು, ಜನವರಿನಲ್ಲಿ ಕ್ರಿಸ್ಮಸ್ ಹಾಲಿಡೇಸ್ ಬರುತ್ತಲ್ಲ ಅದರಲ್ಲಿ ಈಸ್ಕೊಂಡು ಬಂದು ಕೊಟ್ಟಿದ್ದು. ಟೈಮ್ ಬಂದಾಗ ತಂದು ಕೊಡ್ತಾರೆ, ತಲೆ ಕೆಡಿಸ್ಕೋಬಾರ್ದು. ಅದಕ್ಕೇ ಅತಿಯಾಗಿ ನಾನು ಏನು ಫೋರ್ಸ್ ಮಾಡಿ ಕೇಳೋದಕ್ಕೆ ಹೋಗಲ್ಲ. ಇದು ಒಂಥರ ನನಗೆ ಇಷ್ಟ ಆಗಿ ನಾನೇ ಹಠ ಮಾಡಿ ತಗ್ಸ್ಕೊಂಡಿದ್ದು, ಕೊಡಿಸಿ ಪ್ಲೀಸ್ ಕೊಡಿಸಿ ಅಂತ. ಅವತ್ತೇನೋ ಸಂತು ಮೈಂಡ್ ಚೆನ್ನಾಗಿತ್ತು, ಸರಿ ಆಯಿತು ತಗೋ ಅಂತ ಕೊಡಿಸ್ಬಿಟ್ರು. ಇನ್ನು ನೋಡೋಣ ನೆಕ್ಸ್ಟ್ ಟೈಮ್ ಯಾವಾಗ ಹೋಗಿ ತಗೊಂತೀನಿ ಅಂತ. ಇನ್ನು ಇಷ್ಟೇ ಇದಾಗಿತ್ತು. ಇನ್ನು ಅಡುಗೆನೂ ರೆಡಿಯಾಗಿದೆ, ಊಟ ಮಾಡಬೇಕು. ಇನ್ನೇನು ಕೆಲಸ ಇಲ್ಲ, ರೆಸ್ಟ್ ಮಾಡಬೇಕು ಫಸ್ಟು. ಒಂದು 7 ಆಮೇಲೆ 3 ಹೊತ್ತು ಅಡುಗೆ ಮನೆಯೇ ಇರೋ ಅಷ್ಟೇ. ಕಿಚನ್ ಎಲ್ಲ ಕ್ಲೀನ್ ಆಗಿದೆ. ಇನ್ನೇನು 3 ಹೊತ್ತು ಅಡುಗೆ ಮನೆ ಇರೋದು. ಯಾಕೆ ಹೋಗ್ತೀನಿ ಅಡುಗೆ ಮನೆ ಆಚೆ ಬರೋಣ? ನಾನು ಆಚೆನೇ ಬರಲ್ಲ, ಯಾಕೆ ಅಲ್ಲೇ ಕೂತಿರ್ತೀನಿ. ಟೈಮ್ ನೀನು ಕೆಲಸ ಮಾಡ್ತಿದ್ರೆ ನನಗೆ ಕನ್ಸರ್ನು. ಸುಮ್ಮನೆ ಬಂದು ಕುತ್ಕೊಳ್ಳೋಕೆ ಹೇಳಿದ್ವಿ, ಕೂತ್ಕೊಂಡ್ರೆ ಸುಮ್ಮನೆ ಕೂರಲ್ಲ, ಫೋನ್ ನೋಡ್ಕೊಂಡೆ ಕೂರಲ್ಲ. ಬೆಸ್ಟ್ ವೇ ಅಡುಗೆ ಮನೆಯಲ್ಲಿ ಇರೋದು. ಆಲ್ಮೋಸ್ಟ್ ನಮಗೆ ಅಡುಗೆ ಮನೆಯಲ್ಲಿ ಏನು ಕೆಲಸ ಮಾಡ್ತೀನಿ ಸುಮ್ಮನೆ ಇರೋಕ್ಕೆ. ನಿಂಗೆ ಅದೇನಂತಾರೆ ಈ ಕನುಷಿ ಕುಣಿದೇನೆ ಸುಮ್ಮನೆ ಇರ್ತೀವಲ್ಲ ಆ ಥರ ನೀನು ಕೆಲಸ ಮಾಡ್ತೀವಿ. ಅವತ್ತು ಬೇರೆ ಅದೇನಾದ್ರು ಹೋಗ್ಬಿಟ್ಟು ಅದೇ ಡ್ರೆಸ್ಸಿಂಗ್ ಟೇಬಲ್ ಮುಡ್ತಿದ್ಯಾ, ಆಮೇಲೆ ಕಬೋರ್ಡ್ ಮುಡ್ತಿದ್ಯಾ, ಇದು ಬಿಟ್ರೆ ಫ್ರಿಜ್ಜು, ಅದು ಬಿಟ್ರೆ ಮಾಡಕ್ಕೆ ಇನ್ನೇನು ಏನಂದ್ರೆ ಏನೋ ಬಿಟ್ಕೊಡ್ತೀನಿ ನೀನು ಅಷ್ಟೇ. ನನಗೆ ಅದೇನೋ ಓಸಿಡಿ ಅದೆಲ್ಲ ನಮ್ದು ಪ್ರಪಂಚ ಇಷ್ಟ ಅಗಲದಲ್ಲಿದ್ದಾಗ ಇದ್ರಲ್ಲಿ ಏನಾಗುತ್ತೆ ಅದನ್ನೆಲ್ಲ ಮಾಡ್ತಾನೆ ಇರಬೇಕು ಅಷ್ಟೇ. ಈಗ ನಿಮ್ದು ಓದೋದ್ರಲ್ಲ ಅದು ಮಾಡ್ಬೇಕಿರಲ್ಲ. ಸೊ ಹಂಗೆ ನಮ್ದು ಆದ್ರೂ ನಾವು ಫ್ರೀ ಟೈಮ್ ತಗೋತೀವಿ. ಇವಾಗ ರಜೆ ಟೈಮ್ ಅಲ್ವಾ, ಪರವಾಗಿಲ್ಲ, ನಮ್ಮ ಲೈಫಲ್ಲೇ ಇದೆ ಅಂತ ಅನ್ಕೊಂಡು ಓದೋ ವಿಚಾರದಲ್ಲಿ ಫುಲ್ ಸಿಟ್ಟಾಗಿ ಹೋಗಿದ್ದಾರೆ. ಕನುಷಿ ಮೇಲೆ ಇವಾಗ ರೈಸ್ ಆಯ್ತಿದ್ದಾರೆ. ಅವ್ರು ಏನಾದ್ರು ಮಾಡ್ಕೊಳ್ಳಿ, ಇವಾಗ ನಮ್ಮ ಕೆಲಸ ಎಲ್ಲ ಮುಗಿಸಿದಾಗಿದೆ. ನಾವು ತಿಂದ್ಬಿಟ್ಟು ಟಾಚಿ ಮಾಡೋ ಟೈಮು ನಿದ್ರೆ ಮಾಡಬೇಕು. ಇವತ್ತು ಮಧ್ಯಾಹ್ನ ನಿದ್ರೆ ಮಾಡಿಲ್ಲ, ನೈಟಲ್ಲಿ ನಿದ್ರೆ ಬರಲ್ಲ ಅಂದ್ಬಿಟ್ಟೆ ಇವತ್ತು ಮಧ್ಯಾಹ್ನ ಆದಷ್ಟು ಕಂಟ್ರೋಲ್ ಮಾಡಿ ನಿದ್ರೆ ಮಾಡ್ದೇನೆ ಇದ್ದೀನಿ. ಇನ್ನು ಕನುಷಿ ನಾನ್ ತರಿಸ್ಕೊಂಡು ಅದನ್ನು ಕೂಡ ಸ್ಮೆಲ್ ಸಖತ್ತಾಗೈತೆ. ಯಾವ್ದಿದು ಬರ್ತೈತೆ ನೋಡೋದ್ರ ಮೇಲೆ ತರ ಸ್ಮೆಲ್ ಬರುತ್ತಾ? ಗಮ್ ಅಂತ ಐತೆ. ಸಿಂಧೂರ್ ಅಂತ ಏನೋ ಬರ್ತಿದೆ ಅದ್ರ ಮೇಲೆ. ಸಿಂಧೂರ್ ಅಂತ ಕವಡೆ ಚೆನ್ನಾಗೈತೆ. ಹಣ್ಣು ನಾನೊಂದು ತಿಂದಿಲ್ಲ, ಆಲ್ರೆಡಿ 2 ತಿಂದು ಮುಗಿಸಾಯ್ತು. ನಾನು ಫ್ರೂಟ್ ಬಿಸ್ಕೆಟ್ ಅದೇನು ಬಿಸ್ಕೆಟ್ ಹೈದ್ರಾಬಾದ್ ಅದು ತಂದಿದ್ರು, ಅದು ತಿಂದೆ. ನಂಗೆ ಅದು ಫೇವ್ರೇಟ್ ಬಿಸ್ಕೆಟು. ಸೊ ಇವಾಗ ಅದು ಲಸ್ಸಿ ಮಾಡ್ಬೇಕಂತೆ, ನೋಡೋಣ. ಸಂತು ಪಕೋಡನೂ ಕೇಳ್ತಾರೆ, ಆದರೆ ಏನೇನಾಗುತ್ತೆ ಅದೆಲ್ಲ ಮಾಡೋಣ ಇವಾಗ. ಓಕೆ ನೋಡಿ, ಇದಕ್ಕೋಸ್ಕರ ನೀನು ಅಡುಗೆ ಬಂದೆ ಆಚೆ ಬರಲ್ಲ. ಏನು ಮಾಡೋಕ್ಕಾಗಲ್ಲ, ಇಲ್ಲ ಅಂದರೆ ತಿನ್ನಲ್ವಾ. ಏನಾದ್ರೂ ಬೇಕು ಮಮ್ಮಿ ಅಂತಾಳೆ, ಅವಾಗ ಏನು ಮಾಡ್ಕೊಡಲ್ವ ನೀನು? ಅವಳು ಏನಾದರೂ ಬೇಕು ಅಂದರೆ ಮಾಡ್ಕೊಟ್ಬಿಡ್ತೀಯ. ಅದೇ ಏನೋ ನಿನಗೂ ಮಾಡ್ಕೊಡ್ತೀನಿ ಸಾರು. ಅಲ್ಲಿ ಏನೋ ನಾನು ಜಾಸ್ತಿ ಎಕ್ಸ್ಪೆಕ್ಟೇಷನ್ ಕೇಳ್ಬಿಡ್ತೀನಿ. ನಾನು ಮಾಡ್ಕೊಂಡು ಹೆವಿ ಇಲ್ಲಿರ್ತಾಳೆ ನಮ್ಮ ಸಾನು. ನಾನು ಒಂದು ಈ ರೇಂಜಲ್ಲಿ ಇರ್ತೀನಿ. ಆಯ್ತು, ಏನು ಓಕೆ ಕೇಳ್ತೀನಿ. ಅದು ಬಿಟ್ರೆ ಜಾಸ್ತಿನೇ ಕೇಳ್ತೀನಿ. ಅವ್ಳು ಫುಲ್ ಅವಾಗ ಅದೇ ಬೇಕು ನನಗೆ. ಅದೇ ಪ್ಯಾಷನೇಟ್ ಆಗಿರೋದೆಲ್ಲ ಕೇಳ್ತಾ ಇರ್ತಾಳೆ. ನಾನು ಸೊ ಮಾಡೋದಕ್ಕೆ ಇಷ್ಟಪಡಲ್ಲ. ಓಕೆ ಸರಿ ಆಯಿತು, ಜಾಸ್ತಿ ಮಾತಾಗೋಯ್ತು ಅನಿಸುತ್ತೆ. ಇನ್ನು ನೀವೆಲ್ಲ ಅಕ್ಷಯ ತೃತೀಯದಲ್ಲಿ ಏನು ತೊಗೊಂಡ್ರಿ ಅಂತ ಹೇಳಿ ಕಮೆಂಟ್ ಮಾಡಿ. ಖುಷಿ ಆಗುತ್ತೆ ಯಾರು ಏನು ತೊಗೊಂಡ್ರು ಅದರಲ್ಲೇ ಖುಷಿ ಪಡೋವಂಥದ್ದು. ಓಕೆ, ಈಗ ನನಗೆ ಇವತ್ತು ತಗೊಳ್ಳಿಲ್ಲ ಅನ್ನೋದು ಖುಷಿ ಇಲ್ಲ, ತಗೊಂಡಿದ್ದೀನಲ್ಲ ಮುಂಚೆ ಅನ್ನೋದು ಖುಷಿ ಇದೆ. ಸೊ ಆ ಖುಷಿಲಿದ್ದೀನಿ. ಓಕೆ, ನೀನು ಈ ವಿಡಿಯೋನು ಕೂಡ ನಾನು ಇಲ್ಲಿಗೆ ಏನು ಮಾಡ್ತೀನಿ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿರ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇನ್ನು ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.